ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ಅಶ್ವಿನಿ ದೇವಾಡಿಗ. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಇದೆಯಲ್ಲ ಬಹಳ ಭೀಕರತೆಯನ್ನ ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಈ ಖಮೇನಿ ಖತಮ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಬರ್ತಾ ಇದೆ. ಅನೇಕ ಮೂಲಗಳಿಂದಲೂ ಕೂಡ ಈಗ ಇದು ಕನ್ಫರ್ಮ್ ಆಗ್ತಾ ಇದೆ. ಜಾಗತಿಕ ಚರಿತ್ರೆಯ ಅತ್ಯಂತ ರಾಕ್ಷಸಿ ವ್ಯಕ್ತಿಯ ಸಂಹಾರ ಆಗಿದೆ. ಇರಾನ್ ಸರ್ವೋಚ್ಚ ನಾಯಕನ ಯುಗಾಂತ್ಯ ಆಗಿದೆ ಅನ್ನುವಂತ ಕನ್ಫರ್ಮೇಶನ್ ಅನ್ನ ಈಗಾಗಲೇ ನೀಡಲಾಗಿದೆ. ಖಮೇನಿ ಖತಮ್ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಎಚ್ಚರಿಕೆಗೆ ಜಗ್ಗದ ಖಮೇನಿ ವಿರುದ್ಧ ಟ್ರಂಪ್ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ. ಎಚ್ಚರಿಕೆಯನ್ನ ಕೊಟ್ಟಿದ್ರು, ಒಂದಾ ಶರಣಾಗಿ, ಇಲ್ಲ ಅಂತಂದ್ರೆ ಸಾಯೋದಕ್ಕೆ ರೆಡಿಯಾಗಿ ಅನ್ನುವಂಥದ್ದನ್ನ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗಿತ್ತು. ಟ್ರಂಪ್ ಖುದ್ದು ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದರೆ ಇಂಥ ಯಾವುದೇ ಎಚ್ಚರಿಕೆಗಳಿಗೆ ಬಗ್ಗಿಲ್ಲ. ಖಮೇನಿ ಹತ್ಯೆ ಬೆನ್ನಲ್ಲೇ ಕಾಶ್ಮೀರದಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀನಗರದಲ್ಲಿ ಖಮೇನಿ ಹತ್ಯೆಯನ್ನ ಖಂಡಿಸಿ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಅಲ್ಲಿ ಖಮೇನಿ ಸತ್ರೆ ಇಲ್ಲಿ ಶೋಕಾಚರಣೆ ಮಾಡ್ತಾ ಇರೋದು. ಸರ್ವೋಚ್ಚ ನಾಯಕ ಆತನ ಯುಗಾಂತ್ಯ ಆಗಿದೆ, ಸತ್ತಿರೋದನ್ನ ಈಗಾಗಲೇ ಇರಾನ್ ಆಡಳಿತವೂ ಕೂಡ ಕನ್ಫರ್ಮ್ ಮಾಡಿರೋದ್ರಿಂದ, ಜೊತೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಇದ್ರ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ರು. ಶ್ರೀನಗರದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಶ್ರೀನಗರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸಿದ್ವಿ. ಎಲ್ಲಿನ ಇರಾನ್, ಎಲ್ಲಿನ ಖಮೇನಿ, ಎಲ್ಲಿನ ಶ್ರೀನಗರ, ಅಲ್ಲಿಗೂ ಇಲ್ಲಿಗೂ ಲಿಂಕ್ ನೋಡಿ. ಅಲ್ಲಿ ಖಮೇನಿ ಹತ್ಯೆ ಆಗಿದ್ರೆ ಆ ದಾಳಿಯನ್ನ ಖಂಡಿಸಿ ಶ್ರೀನಗರದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಖಮೇನಿ ಫೋಟೋ ಹಿಡಿದುಕೊಂಡು ರಸ್ತೆಯಲ್ಲಿ ಮೆರವಣಿಗೆ. ಅತ್ಯಂತ ರಾಕ್ಷಸಿ ವ್ಯಕ್ತಿ, ಆತನ ಪರವಾಗಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಜನರು, ಅನೇಕ ಸ್ಥಳೀಯರು ಕೂಡ ಸೇರಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಖಮೇನಿ ಭಾವಚಿತ್ರವನ್ನ ಹಿಡಿದು ಮೆರವಣಿಗೆಯನ್ನ ನಡೆಸಿದ್ರು. ಜೊತೆಗೆ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾ ಇರುವಂತಹ ಈ ದಾಳಿ ಏನಿದೆ, ಜಂಟಿ ದಾಳಿಯನ್ನ ಖಂಡಿಸಿ ಕಾಶ್ಮೀರದ ಶ್ರೀನಗರದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜನರು ಸೇರಿರೋದು. ಅವರೆಲ್ಲರೂ ಕೂಡ ಹೇಳ್ತಾ ಇರೋದು, ಈಗಾಗಲೇ ಅಮೆರಿಕ ಹಾಗೂ ಇಸ್ರೇಲ್ ಏನು ದಾಳಿಯನ್ನ ಮಾಡ್ತಾ ಇದೆ, ಆ ದಾಳಿಯನ್ನ ವಿರೋಧಿಸಿ, ಅದನ್ನ ಖಂಡಿಸಿ ಈಗ ಅವರೆಲ್ಲರೂ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇರೋದು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಖಮೇನಿಯ ಪರವಾಗಿ ಮೊಳಗ್ತಾ ಇರುವಂತಹ ಘೋಷಣೆ. ಬೀದಿಗಿಳಿದಿದ್ದಾರೆ ಜನ, ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಜೊತೆಯಲ್ಲಿ ಈ ದಾಳಿ ಏನು ನಡೆದಿದೆ, ಈ ದಾಳಿಯನ್ನ ಖಂಡಿಸಿ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಒಂದು ಕಡೆಯಲ್ಲಿ ಇರಾನ್ನಲ್ಲಿ 40 ದಿನಗಳ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಖಮೇನಿ ಹತ್ಯೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕನ್ಫರ್ಮ್ ಮಾಡಲಾಗಿದೆ. ಈಗಾಗಲೇ ಇರಾನ್ ಆಡಳಿತ ಕೂಡ ಕನ್ಫರ್ಮೇಷನ್ ಕೊಟ್ಟಿದೆ. ಅದರ ಬೆನ್ನಲ್ಲೇ ಈ ದಾಳಿ ಏನಾಗಿದೆ, ಈ ದಾಳಿಯನ್ನ ಖಂಡಿಸಿ ಕಾಶ್ಮೀರದ ಶ್ರೀನಗರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳಿವು. ಖಮೇನಿಯ ಫೋಟೋಗಳು ಎಲ್ಲ ಕಡೆಗಳಲ್ಲೂ ಕಾಣಿಸ್ತಾ ಇದೆ.
ಖಮೇನಿಯ ಫೋಟೋ ಹಿಡಿದು ಇರಾನ್ ಪರವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ನ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆ ಆಗಿರೋದನ್ನ ವಿರೋಧಿಸಿ ಹತ್ಯೆ ಆಗಿರೋದನ್ನ ಖಂಡಿಸಿ ಈಗ ಜಗತ್ತಿನ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಕಾಶ್ಮೀರದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಯಾ ಜನಸಂಖ್ಯೆ ಇದೆ. ಅವರು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಈಗ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೋರಾಟ ನಡೀತಾ ಇದೆ, ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ. ಖಮೇನಿಯ ಭಾವಚಿತ್ರಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಭಾವಚಿತ್ರಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇರೋದು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪ್ರತಿಭಟನೆಗಳು ನಡೀತಾ ಇದೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ. ಆದರೆ ಇಲ್ಲೂ ಕೂಡ ಕಾಶ್ಮೀರದ ಶ್ರೀನಗರದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೀದಿಗಳಿದು ಹೋರಾಟ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಿರೋದು ಅದನ್ನು ಗಮನಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ. ಬುರ್ಜ್ ಖಲೀಫಾಗೂ ಕೂಡ ಈ ಯುದ್ಧದ ಬಿಸಿ ಈಗ ತಟ್ಟಿದೆ. ಬುರ್ಜ್ ಖಲೀಫಾದ ಪಕ್ಕದಲ್ಲೇ ಅದರ ಬಳಿಯೇ ಸ್ಫೋಟ ಆಗಿದೆ. ಆ ಬ್ಲಾಸ್ಟ್ನ ಸದ್ದು ಕೇಳಿ ಜನ ಓಡ್ ಹೋಗಿದ್ದಾರೆ. ಇರಾನ್ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿತು. ಅದರಿಂದ ಬುರ್ಜ್ ಖಲೀಫಾ ಕೂಡ ಹೊರತಾಗೇನಿಲ್ಲ, ಅಲ್ಲೂ ಕೂಡ ದಾಳಿಯನ್ನು ಮಾಡಿದೆ. ಪ್ರಮುಖ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ಮಾಡಿರುವಂಥ ದಾಳಿಗಳಿವು. ಕುವೈಟ್ನ ಏರ್ಪೋರ್ಟ್ ಮೇಲೂ ದಾಳಿ ಆಯಿತು. ಅದರ ಜೊತೆಯಲ್ಲಿ ಸೌದಿ ಅಲ್ಲೂ ಕೂಡ ದಾಳಿ ಆಯಿತು. ಹಾಗೆ ದುಬೈನ ಬುರ್ಜ್ ಖಲೀಫಾ ಕೂಡ ಟಾರ್ಗೆಟ್. ಇರಾನ್ನ ಈ ರೆವಲ್ಯೂಷನರಿ ಗಾರ್ಡ್ಸ್ ಏನಿದ್ದಾರೆ ಅವರು ಈ ದಾಳಿಯನ್ನು ನಡೆಸ್ತಾ ಇರೋದು. ಪ್ರಪಂಚದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾಗೂ ಕೂಡ ಡ್ರೋನ್ಗಳನ್ನು ಉಡಾಯಿಸಲಾಗಿದೆ ಅನ್ನುವಂಥ ಮಾಹಿತಿ. ಅಂದರೆ ಬುರ್ಜ್ ಖಲೀಫಾ ಟಾರ್ಗೆಟ್ ಆಗಿತ್ತು, ಆದರೆ ಬುರ್ಜ್ ಖಲೀಫಾದ ಪಕ್ಕದಲ್ಲಿ ಈ ದಾಳಿ ನಡೆದಿರೋದು, ಈ ಸ್ಫೋಟ ಸಂಭವಿಸಿರೋದು. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದರೆ ಆ ಹೊಗೆ, ದಟ್ಟವಾದಂಥ ಹೊಗೆ ಎಲ್ಲ ಕಡೆ ಕೂಡ ಆವರಿಸ್ಕೊಂಡಿದೆ ಅನ್ನುವಂಥದ್ದನ್ನು ಅಲ್ಲಿದ್ದಂಥವ್ರು ಹೇಳಿದ್ದಾರೆ. ಜೊತೆಗೆ ಆ ಸ್ಫೋಟದ ತೀವ್ರತೆ, ಆ ಸದ್ದು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಅಲ್ಲಿದ್ದಂಥ ಜನ ಓಡ್ ಹೋಗಿದ್ದಾರೆ. ಇನ್ನು ಅನೇಕ ಕನ್ನಡಿಗರು ಕೂಡ ಬಹ್ರೇನ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಅನೇಕ ಕಡೆಗಳಲ್ಲಿ ಸಿಲುಕಿದ್ದಾರೆ. ಬಹ್ರೇನ್ನಲ್ಲಿ ಸಿಲುಕಿರುವಂಥ ಕನ್ನಡಿಗರೊಬ್ಬರು ಸಫಾನ್ ಅಂತ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಫಾನ್, ನಮಸ್ತೆ. ಐ ಥಿಂಕ್ ಇದು ಅರ್ಲಿ ಮಾರ್ನಿಂಗ್ ಅನ್ಸುತ್ತೆ ನಿಮಗೆ. ಜೊತೆಯಲ್ಲಿ ಹಬ್ಬದ ಸಂದರ್ಭ ಕೂಡ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. ಸಫಾನ್ ಮತ್ತೆ ಸಂಪರ್ಕಿಸ್ತೀನಿ. ಸಫಾನ್, ಬಹ್ರೇನ್ನಲ್ಲಿರುವಂಥ ಕನ್ನಡಿಗ, ಕೆಲಸಕ್ಕೆ ಅಂತ ಹೋಗಿರುವಂಥವರ ಸಂಖ್ಯೆ ಅದು ಭಾರತದಿಂದ ಆಗಿರ್ಬೋದು, ಎಸ್ಪೆಷಲಿ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅವರ ಅಕ್ಕಪಕ್ಕದಲ್ಲಿ ಈ ದಾಳಿಗಳಾಗ್ತಾ ಇರೋದು, ಅವರ ಅಕ್ಕಪಕ್ಕದಲ್ಲಿ ಮಿಸೈಲ್ ದಾಳಿಗಳು, ಬಾಂಬ್ ದಾಳಿಗಳು, ಡ್ರೋನ್ ದಾಳಿಗಳಾಗ್ತಾ ಇದೆ. ಇದೆಲ್ಲವನ್ನು ಕಣ್ಣಾರೆ
ನೋಡೋದಕ್ಕೂ ಕೂಡ ಆತಂಕ ಆಗ್ತಾ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಅನೇಕರು ಹೇಳ್ಕೊಂಡಿರೋದು. ಬಹ್ರೈನ್ನಲ್ಲಿರುವಂತಹ ಕನ್ನಡಿಗ ಸಫಾನ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಫಾನ್, ವೆರಿ ಗುಡ್ ಮಾರ್ನಿಂಗ್. ಅಲ್ಲಿ ಅರ್ಲಿ ಮಾರ್ನಿಂಗ್ ಅಂತ ಅನ್ಸುತ್ತೆ. ಗುಡ್ ಟು ಸಿ ಯು ಅಗೇನ್. ನಿನ್ನೆ ಕೂಡ ಮಾತಾಡಿಸಿದೆ, ಅದರ ಜೊತೆಲಿ ಒಂದಷ್ಟು ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಅಲ್ಲಿ ಹೇಗಿದೆ? ಆಕ್ಚುಲಿ ಇವತ್ತು ಬಹ್ರೈನ್ ಟೈಮ್ 6:30 ಗಂಟೆ ಆಯ್ತು. ಐ ಥಿಂಕ್ ಇಂಡಿಯಾದಲ್ಲಿ 9 ಗಂಟೆ ಟೈಮ್ ಇವಾಗ. ಹೌದು. ಆಕ್ಚುಲಿ ಫಸ್ಟ್ ಟೈಮ್ ನಾವು ಲೈಫ್ ಅಲ್ಲಿ ಈ ತರ ಫೇಸ್ ಮಾಡೋದು. ನಮ್ಮ ಕಣ್ಣ ಮುಂದೆ ಮಿಸೈಲ್ಗಳು, ಡ್ರೋನ್ಗಳು ಮತ್ತೆ ಸುಸೈಡ್ ರಾಕೆಟ್ ಗಳೆಲ್ಲ ಬಂದು ಬೀಳುವಂತದ್ದೆಲ್ಲ ನಾವು ನಿನ್ನೆಯಿಂದ ಒಂದು ದಿನದಿಂದ ಕಾಣ್ತಾ ಇದ್ದೇವೆ. ಆಕ್ಚುಲಿ ಅದೇ ಏನು ಇರಾನ್ ಟಾರ್ಗೆಟ್ ಮಾಡಿರೋದು ಬಹ್ರೈನ್ ಕಂಟ್ರಿಯನ್ನಲ್ಲ, ಇಲ್ಲಿನ ದೇಶವಾಸಿಗಳನ್ನು ಅಲ್ವೇ ಅಲ್ಲ. ಸೊ ಅದನ್ನು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಅವ್ರು ಟಾರ್ಗೆಟ್ ಮಾಡಿರೋದು ಟೋಟಲಿ ಬಹ್ರೈನ್ ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ. ಸೊ ಅದರಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಆ ಭಾಗಕ್ಕೆ ಅವರ ಏನು ಅವರ ಪ್ಲಾನ್ ಇತ್ತು, ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೇವೆ. ಎಕ್ಸಾಕ್ಟ್ಲಿ ಅದೇ ಪ್ಲೇಸಿಗೆ ತುಂಬಾನೇ ರಾಕೆಟ್ ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ಸ್ ಮಿಸೈಲ್ ಗಳಾಗಿರ್ಬೋದು ಬಿದ್ದು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವಂತಹ ಸುದ್ದಿ ಕೂಡ ಕೇಳಿದ್ದೇವೆ ನಾವು. ಸೊ ಮತ್ತೆ ನಮ್ಗೊಂದು ದೊಡ್ಡ ಮಟ್ಟದ ಭರವಸೆ ಏನಂದ್ರೆ, ಸೊ ಇಲ್ಲಿನ ಆಡಳಿತ ಆಗಿರ್ಬೋದು, ಬಹ್ರೈನ್ ಗವರ್ಮೆಂಟ್ ಆಗಿರ್ಬೋದು, ರಾಜರುಗಳಾಗಿರ್ಬೋದು ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಇಲ್ಲಿನ ದೇಶವಾಸಿಗಳನ್ನು ಅನಿವಾಸಿಗಳನ್ನು ಕೂಡ ಇಲ್ಲಿನ ದೇಶವಾಸಿಗಳ ರೀತಿಯಲ್ಲಿ ಇವರು ಕಾಣ್ತಾ ಇದ್ದಾರೆ. ಅದೊಂದು ನಾವು ಖಂಡಿತವಾಗಿ ಹೇಳಲೇಬೇಕು. ಮತ್ತೊಂದು ವಿಷಯ ಏನಂದ್ರೆ, ನಮ್ಗೆ ದೊಡ್ಡ ಭರವಸೆ ಏನಂದ್ರೆ, ನಮ್ಮ ಭಾರತದ ಪ್ರಧಾನಿಗಳು ಕೂಡ ಎಲ್ಲಾ ದೇಶದವರ ಜೊತೆ ಬಹಳಷ್ಟು ಅನ್ಯೋನ್ಯತೆಯಿಂದ ಕೂಡ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಖಂಡಿತವಾಗಿಯೂ ಇದನ್ನೆಲ್ಲ ನೋಡುವಾಗ ಭಯ ಆಗ್ತದೆ. ಖಂಡಿತ ಆಸ್ ಎ ಹ್ಯೂಮನ್ ನಮ್ಗೆ ನೋಡುವಾಗ ಕಣ್ಣ ಮುಂದೆ ಬಿಲ್ಡಿಂಗ್ಗಳಿಗೆ ಏನು ದಾಳಿ ಮಾಡೋದು, ಮತ್ತೆ ನಮ್ಮ ಕಣ್ಣ ಮುಂದೆ ಬೇಸ್ಗಳಿಗೆಲ್ಲ ದಾಳಿ ಮಾಡೋದು ನೋಡುವಾಗ, ನಮ್ಮ ಹತ್ತಿರದಲ್ಲಿ ಅಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇದೆಲ್ಲ ನಡೀತಾ ಇದೆ. ನಾನು ಬಹ್ರೈನ್ ಕ್ಯಾಪಿಟಲ್ ಮನಾಮದಲ್ಲಿರೋದು. ಮತ್ತೆ ಆಕ್ಚುಲಿ ನಾವೆಲ್ಲ ಸೇಫ್ ಆಗಿದ್ದೇವೆ. ಆಕ್ಚುಲಿ ಯಾವುದೇ ಡೆತ್ ಆಗಿರುವಂತಹ, ಯಾವುದೇ ಪ್ರಾಣ ಹಾನಿಯಾಗಿರುವಂತಹ ಯಾವುದೇ ವಿಷಯ ಇಲ್ಲಿ ಇಲ್ಲ. ಮತ್ತೆ ಆಕ್ಚುಲಿ ನಿಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಗಳು ಕೂಡ ಬಹಳಷ್ಟು ಒಳ್ಳೆಯ ನ್ಯೂಸ್ ಗಳನ್ನು ಬಿತ್ತರಿಸಿ ನಮ್ಮ ಕನ್ನಡಿಗರ ಬಗ್ಗೆ ವಿಶೇಷ ಕಾಳಜಿ ಎಲ್ಲ ವಹಿಸುವುದು ನೋಡುವಾಗ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೊಂದು ವಿಷಯ, ಏನಾಗುತ್ತೆ ಇನ್ನು ಏನಾಗ್ಬೋದು ಅನ್ನುವುದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ನಮ್ಗೆ ಇಲ್ಲಿ ಇವಾಗ್ಲೂ ಕೂಡ ಇಲ್ಲ. ಎಲ್ಲಿ ತನಕ ಅಂದ್ರೆ, ನಾನು ಇವಾಗ ಕಿಚನ್ ಅಲ್ಲಿ, ಆಕ್ಚುಲಿ ನಾನು ಫ್ಲಾಟ್ ಒಳಗೆ ಇದ್ದೇನೆ. ಕಿಚನ್ ಅಲ್ಲಿ ಇವಾಗ ನಾನು ಎಕ್ಸಾಸ್ಟ್ ಆನ್ ಮಾಡಿ ಬಂದಿದ್ದೆ. ರಿಟರ್ನ್ ಕಿಚನ್ ಹೋಗುವಾಗ ಏನೋ ಮಿಸೈಲ್ ಬಂದ ರೀತಿಯಲ್ಲೇ ಸೌಂಡ್ ಕೇಳಿಸ್ತೆ, ಆ ತರ ಫೀಲ್ ಆಗ್ತಿದೆ. ಅಂದ್ರೆ ಅದರ ಭಯ ಹೋಗಿಲ್ಲ. ಮತ್ತೊಂದು ಆಕ್ಚುಲಿ ನಮ್ಮ ಫ್ರೆಂಡ್ ರಿಫಾ ಅನ್ನುವಂತ ಪ್ರದೇಶದಲ್ಲಿ ಸುಹೈಲ್ ಅಂತ ಹೇಳಿ ಒಬ್ಬ ಫ್ರೆಂಡ್ ಇದ್ದ. ಅವನು ಆಕ್ಚುಲಿ ಇವಾಗ ರಂಜಾನ್ ತಿಂಗಳು ನಾವು ಒಳ್ಳೆ ಖಾದ್ಯ ಫುಡ್ ಎಲ್ಲ ಮಾಡಿ, ಬಸಳೆಯ ಪಿಂಡಿ ಎಲ್ಲ ಮಾಡಿ ನಾವು ಅವರನ್ನು ಇಫ್ತಾರ್ಗೆ ಇಲ್ಲಿ ಇನ್ವೈಟ್ ಮಾಡ್ತೇವೆ ನಾವಿರುವಂತಹ ಪ್ಲೇಸ್ಗೆ. ಆಕ್ಚುಲಿ ಅವರು ನಿನ್ನೆಯಿಂದ ಅವರ ಫೋನ್ ಆಫ್ ಆಗಿದೆ. ಬಹುಶಃ ಎಲ್ಲಿ ಹೋಗಿದ್ದಾರೆ, ಬಹುಶಃ ಸೇಫ್ ಆಗಿರ್ಬೋದು. ಅವರು ಬಂದಿಲ್ಲ, ಫೋನ್ ಕರೆಗೆ ಸಿಗ್ತಾ ಇಲ್ಲ, ಆ ತರ ಒಂದು ಸಣ್ಣ ಆತಂಕ ಕೂಡ ಇತ್ತು. ಬಹುಶಃ ಅವರು ಎಲ್ಲಾದ್ರೂ ಫ್ರೆಂಡ್ ರೂಮ್ ಅಲ್ಲಿ ಇರಬಹುದು ಅಂತ ಹೇಳುವಂತ ಒಂದು ವಿಶ್ವಾಸ ಇದೆ. ಟೋಟಲಿ ಇಲ್ಲಿನ ಕನ್ನಡಿಗರಿಗೆ, ಇಲ್ಲಿನ ಕನ್ನಡ ಸಂಘ ಆಗಿರ್ಬೋದು, ಮತ್ತೆ ನಮ್ಮ ದಕ್ಷಿಣ ಕನ್ನಡ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಬಹಳಷ್ಟು ದೊಡ್ಡ ಮಟ್ಟದ ಹಿರಿಯ ವ್ಯಕ್ತಿತ್ವ ರಜಾಕ್ ಹಾಜಿ ಅಂತ ಒಬ್ರು ಇದ್ದಾರೆ. ಅವರೆಲ್ಲ ಉತ್ತಮ ರೀತಿಯ ಮಾರ್ಗದರ್ಶನಗಳನ್ನೆಲ್ಲ ನಮ್ಗೆ ನೀಡ್ತಾ ಇದ್ದಾರೆ. ಬಹುಶಃ ಅವರು ಇವಾಗ ಊರಲ್ಲಿದ್ದಾರೆ, ಮಂಗಳೂರಲ್ಲಿ. ಇಲ್ಲಿನ ಹಿರಿಯರಿರ್ಬೋದು, ಕನ್ನಡ ಸಂಘದ ಹಿರಿಯರಿರ್ಬೋದು, ಇಲ್ಲಿನ ತುಂಬಾ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು, ಮತ್ತೆ ಸಹೀದ್ ಹಾಜಿ ಮೆಟಲ್ಕೋ ಅಂತ ಹೇಳಿ, ಹೀಗೆ ತುಂಬಾ ಮಂದಿ ಒಳ್ಳೆಯ ಮಾರ್ಗದರ್ಶನಗಳನ್ನೆಲ್ಲ ನೀಡ್ತಾ ಇದ್ದಾರೆ. ಕನ್ನಡಿಗರು ಪ್ಯಾನಿಕ್ ಆಗ್ಬಾರ್ದು, ಏನಿದ್ರು ನಾವು ಏನು ಏನು ಸಹಾಯವಾಣಿಯನ್ನೆಲ್ಲ ಓಪನ್ ಮಾಡಿ ಯಾರಿಗಾದ್ರೂ ತೊಂದರೆ ಆದ್ರೆಲ್ಲ ನಮ್ಮನ್ನು ಭೇಟಿ ಆಗ್ಬೇಕು, ನಮ್ ಜೊತೆ ಮಾತನಾಡ್ಬೇಕು ಅಂತೇಳಿ. ಸೊ ಇದುವೇ ಖುಷಿ ಆಗುದು. ಕನ್ನಡಿಗರು ಎಲ್ಲಿದ್ರು ಕೂಡ ಅವರು ಪರಸ್ಪರ ಮಾತುಕತೆ ನಡೆಸಿ, ಅವರು ಏನು ಪ್ಯಾನಿಕ್ ಆಗದಿರೋ ರೀತಿಯಲ್ಲಿ ಇಲ್ಲಿ ಸ್ಪಂದನೆ ಮಾಡುವುದೆಲ್ಲ ತುಂಬಾ ಖುಷಿಯ ವಿಷಯ. ಮತ್ತೆ ಮೇಡಮ್, ಇಂಪಾರ್ಟೆಂಟ್ಲಿ ಇವಾಗ ಒಂದು ಬಹ್ರೈನಲ್ಲಿ ನಾನು ಹೇಳಿದಾಗೆ 6:30 ಗಂಟೆ, ಇವಾಗ ಒಂದು 6:15 ಆಗುವಾಗ, 6 ಗಂಟೆಯ ಸಮಯಕ್ಕೆ ನಮ್ಗೆ ಒಂದು ಮೊಬೈಲ್ಗೆ ಸಂದೇಶ ಬರುತ್ತೆ. ಏನಂದ್ರೆ
ಆಲ್ ಕ್ಲಿಯರ್ ಅಂತೇಳಿ, ಸದ್ಯಕ್ಕೆ ಏನು ಬಿಗಡಾಯಿಸುವಂತ ಓಕೆ. ಪರಿಸ್ಥಿತಿ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳುವಂತಹ ಒಂದು ಮೆಸೇಜ್, ಕನ್ಫರ್ಮೇಶನ್ ಮೆಸೇಜ್ ನಮಗೆ ಮಿನಿಸ್ಟ್ರಿ ಇಲ್ಲಿನ ಗವರ್ಮೆಂಟ್ ಭಾಗದಿಂದ ಬಂದಿದೆ. ಸೊ ಹಾಗೆ ನಾವು ಸ್ವಲ್ಪ ಮತ್ತೆ ಮತ್ತೆ ನಾವು ನಿನ್ನೆಯಿಂದ ನಿದ್ರೆ ಮಾಡಿಲ್ಲ. ನಮ್ಮ ಕಣ್ಣೆಲ್ಲ ನೋಡಿದ್ರೆ ಗೊತ್ತಾಗ್ಬೋದು, ಒಂಥರ ಪಪ್ಪಾಯದ ರೀತಿಯಲ್ಲಿ ಕೆಂಪು ಕೆಂಪಾಗಿದೆ. ಸೊ ನಿನ್ನೆಯಿಂದ ನಿದ್ರೆ ಮಾಡೋಕೆ ಆಗ್ತಾನೂ ಇಲ್ಲ. ಅಂದ್ರೆ ಏನ್ ಗೊತ್ತಾ, ನಿನ್ನೆ ನೈಟ್ ಮಿಡ್ ನೈಟ್ ಅಲ್ಲಿ ಒಮ್ಮೆಲೆ ರಭಸವಾಗಿ ಒಂಥರ ಏನ್ ಗೊತ್ತಾ, ದೀಪಾವಳಿಯ ಸಮಯದಲ್ಲಿ ಏನೋ ಇದು ಬಿಡ್ತಾರಲ್ಲ ಆ ತರ ಬರ್ತಾ ಇದೆ ಮಿಸೈಲ್ಗಳೆಲ್ಲ ನನ್ನ ಕಣ್ಣ ಮುಂದೆ. ಅದರ ವಿಜುವಲ್ಸ್ ಅನ್ನೆಲ್ಲ ನಾನು ಕವರೇಜ್ ಮಾಡಿದ್ದೆ. ಅದೆಲ್ಲ ನೋಡುವಾಗ ನಿದ್ರೆ ಯಾರೂ ಮಾಡ್ಲಿಲ್ಲ ಅಂತ ಕಾಣುತ್ತೆ. ಬಹುಶಃ ಹೆಂಗಸರು ಮಕ್ಕಳೆಲ್ಲ ಹೊರಗಡೆ ಬಂದು ಬೊಬ್ಬೆ ಹಾಕುವುದು, ಆತಂಕಕ್ಕೀಡಾಗುವುದನ್ನೆಲ್ಲ ನಾವು ನೋಡಿದ್ದೇವೆ. ಆಕ್ಚುಲಿ ಸರ್ಕಾರ ನಮ್ಮನ್ನು ಎಷ್ಟೇ ಕೂಡ ಏನು ಪ್ಯಾನಿಕ್ ಆಗ್ಬಾರದು ಅಂತ ಹೇಳಿದ್ರು ಕೂಡ ಆಕ್ಚುಲಿ ನಮ್ಗೆ ಆ ಒಂದು ಫ್ಯಾಕ್ಟ್, ರಿಯಲ್ ಸನ್ನಿವೇಶ ಕಾಣುವಾಗ ಆತಂಕ, ಭಯ ನಮ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿ ಓಕೆ ಅಂತ ಹೇಳ್ಬೋದು ಮೇಡಮ್. ಮತ್ತೆ ಇನ್ನೇನಾಗುತ್ತೆ, ಮತ್ತೆ ಈ ಒಂದು ಅಹಂಕಾರಿಗಳ ಈ ಒಂದು ಯುದ್ಧ ಉನ್ಮಾದ ಇರುವಂತಹ ಈ ಜಗತ್ತಿನ ಏನು ರಾಕ್ಷಸರು ಅಂತ ಹೇಳ್ಬೋದು. ಅದು ಇರಾನ್ ಆಗಿರ್ಬೋದು, ಇನ್ನೊಂದು ಕಂಟ್ರಿ ಆಗಿ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗ್ಬೋದು, ಇದರ ನಡುವೆ ಸಾಯುವುದು, ಕಷ್ಟಪಡುವುದು, ಏನು ಮಕ್ಕಳನ್ನು ಕಳ್ಕೊಳ್ಳುವುದು, ಇದೆಲ್ಲ ಜನಸಾಮಾನ್ಯರು, ಆ ದೇಶದ ನಿವಾಸಿಗಳಾಗಿರ್ತಾರೆ ನೋಡಿ. ಅದರ ನಾಯಕರು ಸೇಫ್ ಝೋನ್ ಅಲ್ಲಿ ಇರ್ತಾರೆ, ಬಂಕರ್ ಅಲ್ಲಿ ಇರ್ತಾರೆ ನೋಡಿ. ನಮ್ಗೆ ನಿಜವಾಗಿ ಆಲೋಚಿಸ್ಬೇಕಂದ್ರೆ ನಮ್ಗೆ ಏನು 1000 ವರ್ಷ, 1500 ವರ್ಷ ಬದುಕ್ಲಿಕ್ಕೆ ಇಲ್ಲ ನಮ್ಗೆ ಭೂಮಿ ಮೇಲೆ. ಮತ್ತೆ ಯಾಕೆ ಈ ತರ ಒಂದು ಸಾಯ್ತಾರೆ, ಯಾಕೆ ಈ ತರ ಯುದ್ಧ ಅಂತ ಹೇಳಿ ಮಕ್ಕಳನ್ನು ಕೊಲ್ಲುವುದು? ಅದು ಯಾವ ಮಕ್ಕಳು ಬೇಕಾದ್ರೆ ಆಗಿರ್ಲಿ, ಇಸ್ರೇಲ್ನ ಮಕ್ಕಳನ್ನು ಕೊಲ್ಲಬಾರದು, ಇರಾನ್ನದ್ದು ಕೊಲ್ಲಬಾರದು, ಯಾವ ಕಂಟ್ರಿಯ ಮಕ್ಕಳನ್ನು ಕೊಲ್ಲಬಾರದು, ಯಾವ ದೇಶವಾಸಿಗಳನ್ನು ಇದು ಕೊಲ್ಲಬಾರದು. ನಾವು ಯಾವ ಕಂಟ್ರಿಗೂ ಕೂಡ ಸಪೋರ್ಟಿವ್ ಆಗಿರ್ಬಾರ್ದು ಅಂತ ವಿಷಯದಲ್ಲಿ. ಸೊ ಖಂಡಿತವಾಗಿಯೂ ಮಾನವೀಯತೆ ದೃಷ್ಟಿಯಿಂದ ನಾವು ಪರಸ್ಪರ ಏನು ದ್ವೇಷ ಇಲ್ಲದೆ, ಅಗೆತನ ಇಲ್ಲದೆ ಬಾಳುವಂತಹ ಒಂದು ಶಾಂತಿಯ ಜಗತ್ತಾಗ್ಲಿ ಅನ್ನುವುದೇ ಒಂದು ನಮ್ಮ ಪ್ರಾರ್ಥನೆ ಮೇಡಮ್. ರೈಟ್ ಸಫಾನ್, ಅದರ ಜೊತೆಯಲ್ಲಿ ನಿನ್ನೆ ನೀವು ಒಂದಷ್ಟು ಈ ದಾಳಿ ಆದಂಥ ಪ್ರದೇಶಗಳನ್ನು ತೋರಿಸ್ತಾ ಇದ್ರಿ, ದಟ್ಟವಾದಂಥ ಹೊಗೆ ಎಲ್ಲ ಬರ್ತಾ ಇತ್ತು. ಇವತ್ತು ಆ ಪ್ರದೇಶ ಹೇಗಿದೆ, ಅಲ್ಲಿ ಇವತ್ತೇನಾದರೂ ತೋರಿಸುವಂಥ ಪ್ರಯತ್ನಗಳನ್ನು ಮಾಡಬಹುದಾ, ಅಥವಾ ಕತ್ಲೆ ಇದ್ರೆ ದಟ್ಸ್ ಫೈನ್, ಅಥವಾ ಈಗ ಬೆಳಕಾಗಿದೆ ಅನ್ನೋದಾದ್ರೆ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ಬೋದಾ ಅಂತ ಸಫಾನ್? ಆಕ್ಚುಲಿ ಇವಾಗ ಹೇಗಿದೆ ಅಂದ್ರೆ, ಇವಾಗ ಅಲ್ಲಿ ಕಾಣುವಾಗ ನಾರ್ಮಲ್ ಪರಿಸ್ಥಿತಿ ಇದೆ. ಬಟ್ ಏನ್ ಗೊತ್ತಾ, ಅಲ್ಲಿ ಈ ಅಮೆರಿಕನ್ ನೇವಿ ಬೇಸ್ ಅನ್ನುವಂತಹ ಪ್ರದೇಶ ಬಹುಶಃ ಸಂಪೂರ್ಣವಾಗಿ ಹಾನಿಯಾಗಿರ್ಬೋದು ಅನ್ನುವಂತಹ ಮಾತುಕತೆ ಇಡೀ ಬಹ್ರೈನ್ನಾದ್ಯಂತ ಸುದ್ದಿಯಲ್ಲಿದೆ. ಯಾಕೆಂದ್ರೆ ಅದು ಆ ಪ್ರದೇಶವನ್ನು ನೋಡುವಾಗ್ಲೇ ಗೊತ್ತಾಗುತ್ತದೆ, ಸತತವಾಗಿ ಅಲ್ಲಿಗೆ ಮಿಸೈಲ್ಗಳು ಬೀಳ್ತಾ ಇತ್ತು. ಸೊ ಅದು ದಟ್ಟವಾದ ಹೊಗೆ, ಏನು ಒಂದು ಮಿಸೈಲ್ ಬಿದ್ದು ಒಂದು 2 ಗಂಟೆ ತನಕ ಆ ಹೊಗೆ ಅಲ್ಲಿಂದ ಹೋಗ್ತಾ ಇರಲ್ಲ, ಅಷ್ಟೊಂದು ದಟ್ಟವಾದ ಹೊಗೆ ಹೋಗ್ತಾ ಇತ್ತು. ಸೊ ಮತ್ತೆ ಅಲ್ಲಿ ಆಸುಪಾಸಿನಲ್ಲಿರುವವರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಮಾಡುವಾಗೆಲ್ಲ ಹೇಳ್ತಾ ಇದ್ರು, ಇಲ್ಲಿ ಸಂಪೂರ್ಣವಾಗಿ ಭಸ್ಮ ಆಗಿದೆ, ಇಲ್ಲಿ ಏನು ಉಳಿದಿರ್ಲಿಕ್ಕಿಲ್ಲ. ಅಂದ್ರೆ ಅಲ್ಲಿ ಯಾರು ಕೂಡ ಇದು ಏನು ಮನುಷ್ಯರು ಯಾರು ಇಲ್ಲ, ಯಾರು ಕೂಡ ಇಲ್ಲ. ಅಂದ್ರೆ ಅವರು ಅಮೆರಿಕದ ಸೋಲ್ಜರ್ಸ್ ಆಗಿರ್ಬೋದು, ಅಲ್ಲಿನ ವರ್ಕರ್ಸ್ ಗಳನ್ನೆಲ್ಲ ಮುಂಚೆ ಅವರು ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಬಟ್ ಅಲ್ಲಿನ ಒಳಗಿನ ಪ್ರದೇಶ, ಅಲ್ಲಿನ ರ್ಯಾಡಾರ್ ಆಗಿರ್ಬೋದು, ಬೇರೆ ಏನು ಅಲ್ಲಿನ ಒಳಗಿರುವಂತಹ ದೊಡ್ಡ ಮಟ್ಟದ ಬೇಸ್, ಅಂದ್ರೆ ಬಹ್ರೈನ್ ಅಲ್ಲಿ ಇರೋದು ವೆರಿ ಹೈಲಿ ಸೆಟಪ್ ಬೇಸ್, ಅದೆಲ್ಲ ಬಹುಶಃ ದೊಡ್ಡ ಮಟ್ಟದ ಹಾನಿಯಾಗಿದೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಇರಾನ್ ಏನು ಎಚ್ಚರಿಕೆಯನ್ನು ನೀಡಿತ್ತು, ಅದನ್ನು ಒಂಥರ ಅವರು ಸಾಧಿಸಿದ್ದಾರೆ ಅಂತಲೂ ಕೂಡ ಹೇಳ್ಬಹುದು. ಸಾಧಿಸಿರುವುದು ಅವರ ಏನು ದೊಡ್ಡ ಗೆಲುವೇನಲ್ಲ, ಅದರ ಗೆಲುವಿನ ರೀತಿಯಲ್ಲಿ ನಾವು ಸಂಭ್ರಮಿಸಲೇಬಾರದು. ಯಾಕೆಂದ್ರೆ ಯಾವ ಪ್ರದೇಶಕ್ಕೂ ಯಾವ ಜನರಿಗೂ ಕೂಡ ಹಾನಿ ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ದೇವರು ಕೊಟ್ಟೇ ಇಲ್ಲ. ಬಟ್ ಇವರ ನಡುವೆ ಈ ಏನು ಯುದ್ಧ ಉನ್ಮಾದ ಇರುವಂತಹ ಈ ರಾಕ್ಷಸರ ನಡುವೆ ನಮ್ಮಂತಹ ಜನರು, ದುಡಿಯೋಕೆ ಬಂದಂತಹ ಜನರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ಇವಾಗ ನೋಡಿ, ನನ್ನ ಮಕ್ಕಳೆಲ್ಲ, ನನ್ಗೆ ಕೂಡ 2 ಮಕ್ಕಳಿದ್ದಾರೆ ಸಣ್ಣದು. ಈ ನಿಮ್ಮ ಚಾನಲ್ ಅಲ್ಲೇ ಬರುವಂತಹ ಏನೋ ವಿಜುವಲ್ಸ್ ನೋಡಿ, ನನ್ನ ಮಗಳು ರಾತ್ರಿ ಹೊತ್ತು, ಅವ್ರು ಇಂಡಿಯಾದಲ್ಲಿದ್ದಾರೆ, ಫ್ಯಾಮಿಲಿ ಇಲ್ಲೇ ಇದ್ರು ಬಹ್ರೈನಲ್ಲಿ. ರಾತ್ರಿ ಹೊತ್ತು ಮಲಗುವಾಗ ಏನು ನನ್ನ ವೈಫ್ ಅಲ್ಲಿ ಕೇಳ್ತಾ ಇದ್ಲಂತೆ ಮಗಳು, ಪಾಪನಿಗೆ ಏನಾಗಿದೆ ಇವಾಗ, ಪಾಪ ಹೇಗಿದ್ದಾರೆ ಅಂತೇಳಿ. ನೋಡಿ ಆ ಮಗಳಿಗೆ ಎಷ್ಟು ಆತಂಕ ಇರ್ಬೋದು, 5 ವರ್ಷದ ಮಗಳು. ಸೊ ಹಾಗೆ ನೋಡಿ, ನಮ್ಮಂತಹ ಜನರಿಗೆ ಅದೇ ಎಫೆಕ್ಟ್ ಆಗುತ್ತೆ ತುಂಬಾ. ಮನೆಯಲ್ಲಿ ತಂದೆ ತಾಯಿಗಳೆಲ್ಲ ಇದಾಗ್ತಾರೆ. ಸೊ ಇದು ನೋಡಿ, ಯಾರೋ ಸ್ಟಾರ್ಟ್ ಮಾಡುದು, ಯಾರದೋ ಪ್ಲಾನ್, ಯಾರೋ ಬಲಿಯಾಗುವುದು, ಯಾರೋ ಎಫೆಕ್ಟಿವ್ ಆಗುದು, ಇದೆಲ್ಲ ಆಗ್ಬಾರದು. ಸೊ ಖಂಡಿತ ನೀವೆಲ್ಲರೂ ಜಗತ್ತಿನಲ್ಲಿ ಶಾಂತಿ ನೆಲೆಸುವುದಕ್ಕಾಗಿ ಮಾತ್ರ ನಮ್ಮ ಮನಸ್ಸು,
ನಮ್ಮ ಹೃದಯ, ನಮ್ಮ ಪ್ರಾರ್ಥನೆ ಇರಬೇಕು ಮೇಡಮ್. ಆಲ್ ರೈಟ್ ಸಫಾನ್, ಸ್ಟೇ ಸೇಫ್, ಹುಷಾರಾಗಿರಿ. ಅಂಥದ್ದೇನಾದರೂ ಪರಿಸ್ಥಿತಿ ಆದಂಥ ಸಂದರ್ಭದಲ್ಲಿ ವಾಪಸ್ ಭಾರತಕ್ಕೆ ಕರೆಸುವಂಥ ಅಥವಾ ಕರೆಸ್ಕೊಳ್ಳುವಂಥ ಪ್ರಯತ್ನಗಳು ಖಂಡಿತವಾಗ್ಲೂ ಭಾರತದ ಕಡೆಯಿಂದ ಆಗೇ ಆಗುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಸಫಾನ್. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿದ್ದಕ್ಕೆ. ಅಲ್ಲಿ ನೆಲೆಸಿರುವಂಥ ಕನ್ನಡಿಗ ಸಫಾನ್ ಅವರು ಆ ಯುದ್ಧದ ಭೀಕರತೆಯನ್ನು ಗಮನಿಸಿದ್ದಾರೆ. ಬಹ್ರೇನ್ನಲ್ಲೂ ಕೂಡ ಈ ಒಂದಷ್ಟು ಅಮೆರಿಕದ ಈ ನೆಲೆಗಳೇನಿದೆ ಆ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡಲಾಗಿದೆ. ಆ ದಾಳಿಯನ್ನು ಕಣ್ಣಾರೆ ಕಂಡಂಥವರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ಖಮೇನಿ ಹತ್ಯೆಯನ್ನು ಖಂಡಿಸಿ ಶ್ರೀನಗರದಲ್ಲಿ ನಡೀತಾ ಇರುವಂಥ ಪ್ರೊಟೆಸ್ಟ್. ಖಮೇನಿ ಸಾವನ್ನ ದೃಢಪಡಿಸಿದೆ ಇರಾನ್. 36 ವರ್ಷಗಳ ಕಾಲ ದೀರ್ಘಕಾಲದ ಸರ್ವೋಚ್ಚ ನಾಯಕನಾಗಿ ಆಳ್ವಿಕೆ ನಡೆಸಿದಂತ ಖಮಾನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಈಗಾಗಲೇ ಖಮೇನಿ ಸಾವನ್ನ ದೃಢಪಡಿಸಿರುವಂತದ್ದು ಅಲ್ಲಿನ ಆಡಳಿತ. ಖಮೇನಿ ಸಾವಿನ ಹಿನ್ನೆಲೆಯಲ್ಲಿ 40 ದಿನ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ದಾಳಿಯಲ್ಲಿ ಖಮೇನಿ ಪುತ್ರಿ ಅಳಿಯ ಕೂಡ ದುರ್ಮರಣ ಅಪ್ಪಿರುವಂಥದ್ದು. ನೋಡಿ, ಪ್ರಮುಖವಾಗಿ ಒಂದು ಕಡೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಹಾಗೆ ಮತ್ತೊಂದು ಕಡೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಖಮೇನಿ ಹತ್ಯೆ ಮಾಡಿದ್ದೀವಿ ಅಂತ ಅವರ ಸೇನಾ ಸೈನಿಕರು ವಿತ್ ಪ್ರೂಫ್ ಫೋಟೋ ಸಮೇತ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಅವರಿಗೆ ಕಳಿಸ್ಕೊಟ್ಟಿದ್ರಂತ. ಅದಾದ ನಂತರವಾಗಿ ಖಮೇನಿ ಹತ್ಯೆ ಆಗಿದೆ ಎನ್ನುವ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಮುಖಾಂತರವಾಗಿ ದೃಢಪಡಿಸಿದ್ರು. ಆದ್ರೆ ಇರಾನ್ ಆಡಳಿತ ಮಂಡಳಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಹೇಳಿರಲಿಲ್ಲ. ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇರಾನ್ ಆಡಳಿತ ದೃಢಪಡಿಸಿರುವಂತದ್ದು ಹೌದು, ಖಮೇನಿ ಸಾವಾಗಿದೆ ಎನ್ನುವಂತಹ ವಿಚಾರವಾಗಿ 40 ದಿನಗಳ ಕಾಲ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಕೇವಲ ಖಮೇನಿ ಮಾತ್ರ ಅಲ್ಲ, ಖಮೇನಿ ಪುತ್ರಿ ಹಾಗೆ ಅಳಿಯ ಇಬ್ರು ಕೂಡ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಖಮೇನಿಯ ಅವರ ಮನೆಯ ಮುಂದೆ ಒಂದು ಬಾಂಬ್ ದಾಳಿಯನ್ನ ಮಾಡಲಾಗಿತ್ತು. ಅದಾದ ನಂತರವಾಗಿ ಆ ಬಾಂಬ್ ದಾಳಿಯಲ್ಲಿ ಸೈನಿಕರು, ಸೇನಾಧಿಕಾರಿಗಳು, ಅದರ ಜೊತೆಗೆ ಖಮೇನಿ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಢಪಡಿಸಲಾಗಿತ್ತು. ವೈಮಾನಿಕ ದಾಳಿಯಲ್ಲಿ ಖಮೇನಿಯನ್ನ ಅಮೆರಿಕ ಹೊಡೆದುರುಳಿಸಿದೆ. ಖಮೇನಿ ಜೊತೆ ಸೇನಾ ಮುಖ್ಯಸ್ಥ ಸೇರಿ 6 ಮಂದಿ ಸಾವನ್ನಪ್ಪಿರುವಂತದ್ದು. ಖಮೇನಿ ಸಾವನ್ನ ಖುದ್ದು ಖಚಿತಪಡಿಸಿದ್ದಾರೆ ಬೆಂಜಮಿನ್ ನೆತನ್ಯಾಹು. 86 ವರ್ಷದ ಖಮೇನಿ ಮೃತದೇಹವನ್ನ ಜಪ್ತಿ ಮಾಡಿದೆ ಅಮೆರಿಕ ಸೇನೆ. ಈಗ ಈ ದಾಳಿ ಎಷ್ಟು ಭೀಕರತೆಯಿಂದ ಕೂಡಿತ್ತು ಅಂತಂದ್ರೆ, ಒಂದು ಕಡೆ ಪ್ರತಿಯೊಂದು ದೃಶ್ಯವೂ ಕೂಡ ನಮಗೆ ಮೈ ಜುಮ್ ಎನಿಸುವ ರೀತಿ ಇತ್ತು. ಇಡೀ ಇರಾನ್ ಅನ್ನ ಸರ್ವಾಧಿಕಾರಿಯಾಗಿ ಅದರ ಜೊತೆಗೆ ದೀರ್ಘಕಾಲಿಕ ಸರ್ವೋಚ್ಚ ನಾಯಕನಾಗಿ ಆಳಿದಂತಹ ಖಮೇನಿ ಅಂತ್ಯವನ್ನ ಅಮೆರಿಕ ಎಷ್ಟರ ಮಟ್ಟಿಗೆ ಅದನ್ನ ತೋರಿಸ್ತಿದೆ ಅಂತಂದ್ರೆ ನೋಡಿ, ಈಗಾಗಲೇ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ನಲ್ಲಿ ಇತಿಹಾಸದಲ್ಲೇ ಕ್ರೂರಿಯನ್ನ ನಾವು ಕೊಂದಿದ್ದೀವಿ ಎನ್ನುವ ಮುಖಾಂತರವಾಗಿ ಖಮೇನಿ ಸಾವಿನ ಬೆನ್ನಲ್ಲೇ ಉತ್ತರಾಧಿಕಾರಿ ಯಾರು ಅನ್ನುವಂತ ಸಂಘರ್ಷ ಈಗ ಜೋರಾಗ್ತಾ ಇದೆ. ಇರಾನ್ ಸರ್ವೋಚ್ಚ ನಾಯಕನ ಪಟ್ಟಕ್ಕಾಗಿ ಮೆಗಾ ಫೈಟ್ ನಡೀತಾ ಇದೆ. ಖಮೇನಿಯಿಂದ ತೆರವಾದಂತ ಸ್ಥಾನಕ್ಕೆ ಶಿಷ್ಯರ ನಡುವೆ ಪೈಪೋಟಿ ಜೋರಾಗ್ತಾ ಇದೆ. ಖಮೇನಿ ಪರಮಾಪ್ತ ಮೊಹಮ್ಮದ್ ಗೊಲ್ಲಪಾಯಂದ್ರಿಗೆ ಪಟ್ಟ ನೀಡುವ ಸಾಧ್ಯತೆ ಕೂಡ ಇರುವಂತದ್ದು. ಖಮೇನಿಯ ಆರ್ಥಿಕ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದ ಅಲಿ ಅಸ್ರಾರ್ ಹೆಜಾಜಿ ಅವರು ಕೂಡ ಪೈಪೋಟಿಯನ್ನು ನೀಡ್ತಾ ಇರುವಂತದ್ದು. ಶಿಯಾ ಧರ್ಮೋಪದೇಶಕ ಅಲಿ ರಜಾ ಅರಾಫಿಯಿಂದಲೂ ಕೂಡ ಲಾಭಿಯನ್ನ ನಡೆಸಲಾಗ್ತಾ ಇದೆ. ಸರ್ವೋಚ್ಚ ಪಟ್ಟದ ಮೇಲೆ ಕಂಡಿಟ್ಟಿದ್ರು ಈ ಖಮೇನಿ ಎರಡನೇ ಪುತ್ರ ಮೊಬ್ದಾಜ್ ಖಮೇನಿ. ಸೊ ಪ್ರಮುಖವಾಗಿ ನೋಡಿ, ಒಂದು ಕಡೆ ಧರ್ಮಗುರುವಾಗಿ ಖಮೇನಿ ಅವರು ಇರಾನ್ನಲ್ಲಿ ಗುರುತಿಸಿಕೊಂಡಿರ್ತಾರೆ. ಧರ್ಮ ಗುರುವಿನಿಂದ ನೆಕ್ಸ್ಟ್ ರಾಜಕೀಯದ ವಿಚಾರವಾಗಿ ಸರ್ವೋಚ್ಚ ನಾಯಕನಾಗಿ ಇರಾನ್ನಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದ್ದೇ ಒಂದು ರೋಚಕತೆಯಿಂದ ಕೂಡಿತ್ತು. ಖಮೇನಿ ಧರ್ಮಗುರುವಿನಿಂದ ನೆಕ್ಸ್ಟ್ ಇರಾನ್ನ ಸರ್ವೋಚ್ಚ ನಾಯಕನಾದ ನಂತರವಾಗಿ ಇರಾನ್ನಲ್ಲಿ ಯಾವೆಲ್ಲ ಬದಲಾವಣೆ ಆಯಿತು, ಅದಾದ ಮೇಲೆ ಕೆಲವೊಂದಿಷ್ಟು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಂತಹ ವಿಚಾರವಾಗಿ ಕೂಡ ಆಗಾಗ ಕೆಂಗಣ್ಣಿಗೆ ಗುರಿಯಾಗ್ತಿದ್ದು ಖಮೇನಿ. ಈಗ ಖಮೇನಿ ಹತ್ಯೆ ಅಂತೂ ಆಯ್ತು. ಹತ್ಯೆ ನಂತರ ನೆಕ್ಸ್ಟ್ ಯಾರು ಉತ್ತರಾಧಿಕಾರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಜಾಸ್ತಿ ಆಗ್ತಿದೆ. ಆದ್ರೆ ಇರಾನ್ನಲ್ಲಿ ಈಗಾಗಲೇ ಉತ್ತರಾಧಿಕಾರಿ ಪಟ್ಟಕ್ಕೆ ಒಂದು ಮೆಗಾ ಫೈಟ್ ನಡೀತಾ ಇದೆ. ಖಮೇನಿಯಿಂದ ತೆರವಾದಂತಹ ಸ್ಥಾನಕ್ಕೆ ಅವರ ಶಿಷ್ಯರ ನಡುವೆ ಪೈಪೋಟಿ ಜೋರಾಗಿರುವಂತದ್ದು. ಖಮೇನಿ ಪರಮಾಪ್ತ ಮೊಹಮ್ಮದ್ ಗೊಲ್ಲಪಾಯೆಗನಿಗೆ ಪಟ್ಟ ನೀಡುವ ಸಾಧ್ಯತೆ ಇದೆ. ಖಮೇನಿ ಆರ್ಥಿಕ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದಂತ ಅಲಿ ಅಸ್ರಾರ್ ಹೆಜಾಜಿಯಿಂದಲೂ ಕೂಡ ಪೈಪೋಟಿ ಇದೆ. ಶಿಯಾ ಧರ್ಮೋಪದೇಶಕ ಅಲಿ ರಜಾ ಅರಾಫಿಯಿಂದಲೂ ಕೂಡ ಲಾಭಿಯನ್ನು ನಡೆಸಲಾಗ್ತಾ ಇದೆ. ಯಾರಾಗ್ತಾರೆ ನೆಕ್ಸ್ಟ್ ಇರಾನ್ನ ಉತ್ತರಾಧಿಕಾರಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಇರಾನ್ನಲ್ಲಿ ಈಗ ಖಮೇನಿ ಹತ್ಯೆ ಅಂದ್ರೆ ಖಮೇನಿಯ ಯುಗಾಂತ್ಯವಾಗಿದೆ. ಖಮೇನಿಯ ಆಡಳಿತ ಯುಗಾಂತ್ಯವಾಗಿದೆ.
ಇದೆ. ಹೀಗಾಗಿ ಖಮೇನಿಯ ನಂತರ ನೆಕ್ಸ್ಟ್ ಯಾರು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಆದರೆ ಇರಾನ್ನಲ್ಲಿ ನಡೆದಿರುವಂತಹ ಘನಘೋರ ದುರಂತ್ಯದಲ್ಲಿ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ನಿನ್ನೆ ನಡೆದಂತಹ ಈ ದಾಳಿಯಿಂದ ಮತ್ತೊಂದು ಕಡೆ ಇಡೀ ಇರಾನ್ನಲ್ಲಿರುವಂತಹ ನಾಗರಿಕರೆಲ್ಲರೂ ಕೂಡ ಭಯದಿಂದ ಕೂಡಿದ್ರು. ಒಂದು ಕಡೆ ಇರಾನ್ ಅಧ್ಯಕ್ಷ ಖಮೇನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಅವರ ಪರವಾಗಿ ಪ್ರತಿಭಟನೆಗಳು ಆಗ್ತಾ ಇರುವಂಥದ್ದು. ಖಮೇನಿ ಸಾವಿನ ಸುದ್ದಿ ಬೆನ್ನಲ್ಲೇ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಖಮೇನಿ ಅಭಿಮಾನಿಗಳಿಂದ ಟೆಹರಾನ್ನಲ್ಲಿ ಶೋಕಾಚರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಅವರ ಅಭಿಮಾನಿಗಳು ಈಗ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಸುಮಾರು 40 ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಖಮೇನಿ ಸಾವಿನ ಸುದ್ದಿಯನ್ನ ಖಚಿತಪಡಿಸಿತು ಇರಾನ್ ಆಡಳಿತ. ಹಾಗಾಗಿ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಒಂದು ಕಡೆ ಶೋಕಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ ವಿರುದ್ಧವಾಗಿ ಪ್ರತಿಭಟಿಸುವ ಮುಖಾಂತರವಾಗಿ ಖಮೇನಿಯವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಶೋಕಾಚರಣೆ ಮಾಡಲಾಗ್ತಾ ಇದೆ. ಎರಡು ಮುಸ್ಲಿಂ ರಾಷ್ಟ್ರಗಳ ನಡುವೆ ಅಣ್ವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಯುದ್ಧ ಈಗ ಒಬ್ಬ ಸರ್ವೋಚ್ಚ ನಾಯಕನ ಹತ್ಯೆಯಲ್ಲಿ ಅಂತ್ಯವಾಗುತ್ತಾ ಅಥವಾ ಈ ಯುದ್ಧ ಮುಂದುವರಿಯುತ್ತಾ ಅನ್ನುವಂಥ ಸದ್ಯ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ಕುಳಿತು ಮಾತನಾಡೋಣ ಬಾ ಅಂತ ಕರೆದಿದ್ರೆ ಇರಾನ್ ಹೋಗಿದ್ರೆ ಇಷ್ಟೊತ್ತಿಗೆ ಇಷ್ಟು ದೊಡ್ಡ ಮಟ್ಟದ ಯುದ್ಧ ಆಗ್ತಿರ್ಲಿಲ್ವೇನೋ. ಆದ್ರೆ ಇರಾನ್ನ ಸರ್ವೋಚ್ಚ ನಾಯಕ ಈ ಖಮೇನಿ ಅನ್ನುವಂಥ ಅವರ ಆ ಒಂದು ನಡೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಯುದ್ಧಕ್ಕೆ ಆಹ್ವಾನವನ್ನು ಮಾಡಿಕೊಡ್ತು. ಅಮೆರಿಕ ಇರಾನ್ಗೆ ಅಣ್ವಸ್ತ್ರದ ಈ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ವಿಚಾರಕ್ಕೆ ಒಂದಷ್ಟು ಅವಕಾಶಗಳನ್ನ ಕೂಡ ಕೊಡ್ತು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ವಾಯುಸೇನೆ ಅಧಿಕಾರಿಯಾದಂತಹ ಮೋಹನ್ ಚಿತಾಲೆ ಅವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಸರ್ ನೋಡಿ, ಒಂದು ಇರಾಕ್ ಹಾಗೆ ಇರಾನ್ ನಡುವಿನ ಈ ಯುದ್ಧದಲ್ಲಿ ಈಗ ಇರಾನ್ನ ಸರ್ವೋಚ್ಚ ನಾಯಕ ಹತ್ಯೆ ಅಂತ ಆ ಒಂದು ಕನ್ಫರ್ಮೇಶನ್ ಅನ್ನ ಇರಾನ್ ಆಡಳಿತ ಕೊಟ್ಟುಬಿಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಈ ಖಮೇನಿ ಏನಾದರೂ ಈ ಮಾತುಕತೆಗೆ ಅಣ್ವಸ್ತ್ರ ವಿಚಾರವಾಗಿ ಮಾತುಕತೆಗೆ ಒಪ್ಕೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಯುದ್ಧ ನಡೀತಿರ್ಲಿಲ್ಲ ಅನ್ಸುತ್ತೆ. ಏನಂತೀರಾ ಸರ್? ಮೇಡಮ್, ಸ್ವಲ್ಪ ಕರೆಕ್ಟ್ ಮಾಡ್ತೀನಿ ತಮ್ಗೆ. ಇರಾಕ್ ಅಲ್ಲ, ಇದು ಇಸ್ರಾಯೇಲ್ ವರ್ಸಸ್ ಇರಾನ್ ವಾರ್ ಇತ್ತು. ಅಣ್ವಸ್ತ್ರದ ಸಂಬಂಧಪಟ್ಟಂಗೆ ಮಾತುಕತೆ ಮಾಡೋದು ಅಮೆರಿಕಾದ ನಿಲುವು ಇತ್ತು. ಇಸ್ರಾಯೇಲ್ ವರ್ಸಸ್ ಇರಾನ್ ಯುದ್ಧ ಮುಂಚಿಂದನೂ ನಡೀತಾ ಇದೆ. ಬದ್ಧ ವೈರಿಗಳು ಇಬ್ರು, ಯಹೂದಿ ವರ್ಸಸ್ ಶಿಯಾ ವಾರ್ನಲ್ಲಿ. ಆದ್ರೆ ಒಂದು ಮಾತ್ರ ಖಂಡಿತ, ನಿನ್ನೆ ನಿಮ್ಮ ಮಹಾಭಾರತ ಕಾರ್ಯಕ್ರಮ ಏನು ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇದೆ, ವೆರಿ ಫೇಮಸ್ ಪ್ರೋಗ್ರಾಮು. ಬಹಳಷ್ಟು ಸತೆ ನಾನು ಭಾಗಿಯಾಗಿದ್ದೇನೆ. ನಿನ್ನೆ ಆ ಮಹಾಭಾರತ ಕಾರ್ಯಕ್ರಮದಲ್ಲೇ ಸ್ಮಿತಾ ರಂಗನಾಥನ್ ಅವ್ರಿಗೆ ಹೇಳಿದ್ದೆ ನಾನು, ಎಲ್ಲಿಯವರೆಗೂ ಅಯಾತುಲ್ಲಾ ಖೊಮೇನಿ ಎಲಿಮಿನೇಟ್ ಆಗಲ್ಲ ಅಲ್ಲಿವರೆಗೂ ಈ ಯುದ್ಧ ನಿಲ್ಲುವುದು ಕಷ್ಟ ಅಂತ. ಆದಾಗ ಬಹಳಷ್ಟು ಬೇಸರದ ಮಾತುಗಳು ಅನೇಕ ಪ್ಯಾನಲಿಸ್ಟ್ ಹೇಳಿದ್ರು. ಆದ್ರೆ ಸತ್ಯನೇ. ಅವರು ನಿನ್ನೆ ಬೆಳಗ್ಗೆನೆ ಒಂದೇ ದಾಳಿಯಲ್ಲಿ ಯಾವಾಗ 30 ಮಿಸೈಲು ಇಸ್ರಾಯೇಲ್ ಇರಾನಿನ ತೆಹರಾನ್ನಲ್ಲಿ ಮಾಡಿತ, ಅವಾಗನೇ ಅವ್ರು ತೀರ್ಕೊಂಡಿದ್ರು. ಆದ್ರೆ ಎಲ್ಲಿವರೆಗೂ ಯಾರ್ಯಾರು ಅಮೆರಿಕಾಗೆ ಸಪೋರ್ಟ್ ಮಾಡಿದ್ರು ಸುನ್ನಿ ರಾಷ್ಟ್ರಗಳು, ಅವರನ್ನ ಅಟ್ಯಾಕ್ ಮಾಡಿದ್ಮೇಲೆ ಬೆಳಗಿನ ಜಾವ 2:30 ಇವತ್ತು ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಅಯಾತುಲ್ಲಾ ಖೊಮೇನಿ ಆ ಸುನ್ನಿಗಿದ್ದು ನಿನ್ನೆ ಬೆಳಗ್ಗೆನೆ ಅಂತ ನಾನು ಈಗ ಕನ್ಫರ್ಮ್ ಮಾಡಬಹುದು ಮೇಡಮ್. ಓಕೆ ಸರ್, ಈಗ ಅಮೆರಿಕ ಅಧ್ಯಕ್ಷ ಹಾಗೆ ಮತ್ತೊಂದು ಕಡೆ ನೆತನ್ಯಾಹು ಅವರು ಕೂಡ ತಮಗೆ ಫೋಟೋ ಬಂತು, ಅದನ್ನ ಖಚಿತಪಡಿಸ್ಕೊಂಡೇ ನಾವು ಈ ರೀತಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಾವಿನ ವಿಚಾರಕ್ಕೆ ಕನ್ಫರ್ಮ್ ಮಾಡಿದ್ವಿ ಅಂತ. ಸರ್, ಈಗಾಗಲೇ ಒಂದು ಖಮೇನಿ ಹತ್ಯೆ ಆಗಿದೆ. ಈ ಯುದ್ಧ ಇಲ್ಲಿಗೆ ನಿಂತ್ರೆ ಮುಂದೆ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇದೆ. ಅಕಸ್ಮಾತ್ ಈಗಲೇ ಉತ್ತರಾಧಿಕಾರಿಯನ್ನ ನೇಮಕ ಮಾಡಿದ್ರೆ ಯುದ್ಧ ಕಂಟಿನ್ಯೂ ಆಗಬಹುದಾ ಅಥವಾ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಸರ್. ಇಲ್ಲ ಮೇಡಮ್, ಯುದ್ಧ ಇನ್ನು ಮುಗಿದಿಲ್ಲ. ಇದು IRGS ಅಂತ ಒಂದು ಸ್ವಾಯತ್ತ ಸಂಸ್ಥೆ ಇರಾನ್ ನಲ್ಲಿ ಇನ್ನೂ ಕೂಡ ಈ ರಿಪಬ್ಲಿಕನ್ ಗಾರ್ಡ್ಸ್ ಅಂತ ಸಂಸ್ಥೆ ಇದೆ, ಯಹೂದಿಗಳಿದಾವೆ, ಹಿಜ್ಬುಲ್ಗಳಿದಾವೆ. ಅವರು ಇನ್ನೂ ಕೂಡ ಡಿಸ್ಟ್ರಕ್ಷನ್ ಮಾಡೋ ಎಲ್ಲ ಪ್ರಯತ್ನಗಳು ಮಾಡ್ತವೆ. ಅದಕ್ಕಿಂತ ಮುಂಚೆನೆ
ಇಸ್ರೇಲ್ ಮತ್ತು ಅಮೆರಿಕ ಇವತ್ತು ಕೂಡ ದಾಳಿ ಮಾಡ್ತದೆ. ಎಲ್ಲಿವರೆಗೂ ಆಲ್ಟರ್ನೇಟ್ ಲೀಡರ್ ನಾಟ್ ಫ್ರಮ್ ದ ಫ್ಯಾಮಿಲಿ ಆಫ್ ಅಯಾತುಲ್ಲಾ ಖೊಮೇನಿ. ನನಗೆ ನ್ಯೂಸ್ ಬಂದ ಪ್ರಕಾರ ಆಲ್ಮೋಸ್ಟ್ ಎಂಟೈರ್ ಫ್ಯಾಮಿಲಿ ಇಸ್ ಡೆಡ್ ಅಂದ್ರೂ ಕೂಡ ಆಲ್ಟರ್ನೇಟ್ ಲೀಡರ್ ಬರೋವರೆಗೂ ಈ ಯುದ್ಧ ಮುಂದುವರಿತದೆ ಮೇಡಮ್. ಇದಕ್ಕೆ ಇನ್ನ ಆ ಸ್ಕೇಲ್ ನಲ್ಲಿ ಯುದ್ಧ ಆಗಲ್ಲ. ಆದ್ರೆ ಇರಾನ್ ಎಲ್ಲಿವರೆಗೂ ಟೋಟಲಿ ಡಿಸ್ಟ್ರಾಕ್ಟ್ ಆಗೋದಿಲ್ವೋ ಅಲ್ಲಿವರೆಗೂ ಈ ಯುದ್ಧ ಮುಂದುವರಿಬಹುದು. ಇನ್ನೊಂದು, ಮುಸ್ಲಿಂ ರಾಷ್ಟ್ರಗಳು ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ನೋಡ್ಬೇಕು. ಈಗ ತಾವೇ ವಿಜುವಲ್ಸ್ ಅನ್ನ ತೋರಿಸಿದ್ದೀರಾ. ಇವತ್ತು ಈ ಶ್ರೀನಗರದಲ್ಲಿ ಅಯಾತುಲ್ಲಾ ಖೊಮೇನಿ ಪೋರ್ಟ್ರೇಟ್ ಹಿಡ್ಕೊಂಡು ಏನೋ ಮೆರವಣಿಗೆ ಮತ್ತು ಪ್ರತಿಭಟನೆ ಏನೋ ಮಾಡ್ತಾ ಇದ್ದಾರೆ ಅಂತ. ವರ್ಲ್ಡ್ ವೈಡ್ ಇಸ್ಲಾಮಿಕ್ ಕಂಟ್ರೀಸ್ ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅದರ ಮೇಲೆ ಈ ಯುದ್ಧದ ಮುಂದಿನ ಭಾಗ ಆಗ್ತದೆ ಅಂತ ಅನಿಸ್ತದೆ ಮೇಡಮ್. ಸರ್, ಈಗ ಇಸ್ರೇಲ್ ಜೊತೆ ಈಗ ಅಮೆರಿಕ ಕೂಡ ಜಂಟಿಯಾಗಿ ಈ ಒಂದು ಯುದ್ಧದ ವಿಚಾರವಾಗಿ ಎಂಟ್ರಿ ಆಯಿತು. ಅಕಸ್ಮಾತ್ ಏನಾದರೂ ಇಸ್ರೇಲ್ ಜೊತೆ ಅಮೆರಿಕ ಸ್ವಲ್ಪ ಹಿಂದೆ ಉಳಿದು ಏನಾದರೂ ಇಸ್ರೇಲ್ ಜೊತೆ ಕೈ ಜೋಡಿಸಲಿಲ್ಲ ಅಂದ್ರೆ ಇರಾಕ್ ಹಾಗೆ ಇಸ್ರೇಲ್ ಜೊತೆ ಒಂದಷ್ಟು ಯುದ್ಧದ ವಿಚಾರವಾಗಿ ಸ್ವಲ್ಪ ಕಷ್ಟವಾಗ್ತಿದ್ದ. ಸೈನ್ಯದ ವಿಚಾರವಾಗಿ ಏನು ಹೇಳ್ತೀರಾ ಸರ್ ನೀವು? ಮೇಡಮ್ ನೋಡಿ, ನಿನ್ನಿಂದನೂ ಕೂಡ ನಾನು ಹೇಳ್ತಾ ಇದ್ದೇನೆ, ವೆನ್ ಇಟ್ ಕಮ್ಸ್ ಟು ದ ವಾರ್ ಟೋಪೋಗ್ರಫಿಯಲ್ಲಿ ಇಸ್ರಾಯೇಲ್ ಏನು ಟೆಕ್ನಾಲಜಿ ಮತ್ತೆ ಅವರ ಫೈಟರ್ ಜೆಟ್ಸ್ ಗಳಿದಾವೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇರಾನ್ ಹತ್ರ ಅಷ್ಟು ಬತ್ತಳಿಕೆಗಳಿಲ್ಲ. ಇರಾನ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ವಿನ್ ಇಟ್ ಕಮ್ಸ್ ಟು ದ ಲಾರ್ಜ್ ಅಂಡ್ ಮೀಡಿಯಂ ರೇಂಜ್ ಮಿಸೈಲ್ಸ್ ಮತ್ತೆ ಅವರ ಡ್ರೋನ್ಗಳು ಮತ್ತೆ ಮಿಸೈಲ್ಸ್ ಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಸಾಕಷ್ಟು ಪ್ರಮಾಣದಲ್ಲಿ ಹೊಡೆದು ಹಾಕಿದೆ. ಅಂತಂದಾಗ ವೆನ್ ಇಟ್ ಕಮ್ಸ್ ಟು ದ ವಾರ್ ಟೆಕ್ನಾಲಜಿ ಇರಾನ್ ಹತ್ರ ಅಷ್ಟು ಟೆಕ್ನಾಲಜಿ ಇಲ್ಲ ಮೇಡಮ್. ಆದ್ರೆ ಅವ್ರ ಹತ್ರ ಫೈಟಿಂಗ್ ಪವರ್ ಇದೆ, ಸಾಯೋ ಪವರ್ ಇದೆ. ಮರೆಂಗೆ ಫಿರ್ ಬಿ ಲಡೆಂಗೆ ಅಂತ ಅದೊಂದೇನು ಅವ್ರದ್ದು ಗಟ್ಟಿತನ ಇದೆಯಲ್ಲ, ಅದನ್ನ ನಾವು ಮೆಚ್ಚಲೇಬೇಕು ಮೇಡಮ್. ಓಕೆ ಸರ್, ಈಗ ಒಂದು ಕಡೆ ನೀವು ಹೇಳಿದ್ರಿ ಇಸ್ಲಾಮಿಕ್ ರಾಷ್ಟ್ರಗಳು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾವೋ ಗೊತ್ತಿಲ್ಲ ಅಂತ. ಈಗ ಒಂದು ಕಡೆ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಮುಸ್ಲಿಂ ರಾಷ್ಟ್ರಗಳು ಏನಾದರೂ ಅವರ ಪರವಾಗಿ ನಿಂತುಕೊಂಡ್ರೆ ಯುದ್ಧ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಬೋದು. ಯಾಕಂದ್ರೆ ದುಬೈನ ಈಗ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಒಂದು ಮಿಸೈಲನ್ನು ಉಡಾಯಿಸಲಾಯಿತು ಸರ್ ಎಲ್ಲೋ ಒಂದು ಕಡೆ. ಸೊ ಒಂದು ಕಡೆ ಗಮನಿಸೋದಂತಾದ್ರೆ ಎಲ್ಲೋ ಒಂದು ಕಡೆ ಮುಸ್ಲಿಂ ರಾಷ್ಟ್ರಗಳು ಈಗ ಇರಾಕ್ ಜೊತೆಗೆ ನಿಂತ್ಕೊಳ್ತು ಅಂತಂದ್ರೆ ಒಂದಷ್ಟು ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗ್ಬೋದಾ ಅಂತ? 100% ರೈಟ್. ಆದ್ರೆ ಒಂದು ತಿಳ್ಕೊಳ್ರಿ, ರಿಟಾಲಿಯೇಷನರಿ ಆಕ್ಷನ್ ನಲ್ಲಿ ಇರಾನ್ ಏನಾದ್ರೂ ಇಸ್ರೇಲ್ ಮತ್ತು ಅಮೆರಿಕಾದಲ್ಲಿ ಅಟ್ಯಾಕ್ ಮಾಡಿದ್ರೆ ಆ ವಿಷಯ ಬೇರೆ ಇತ್ತು. ಇರಾನು ಮತ್ತು ಇರಾನ್ಗೆ ಏನು ಅಡ್ವೈಸ್ ಮಾಡ್ತಾ ಇದೆಯಲ್ಲ, ಅವರು ಏನು ನಿನ್ನೆ ಬೆಳಿಗ್ಗೆ 11:45ರಿಂದ 12:40 8 ಸುನ್ನಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಈ ಸುನ್ನಿ ರಾಷ್ಟ್ರಗಳು ಅವೆಲ್ಲ ಪ್ರಬುದ್ಧವಾದ ಶ್ರೀಮಂತ ಮುಸ್ಲಿಂ ರಾಷ್ಟ್ರಗಳು. ಈ ರಾಷ್ಟ್ರಗಳು ಹೆಂಗೆ ಇರಾನ್ ಜೊತೆ ನಿಲ್ತಾರೆ ಅಂತ ಈಗ ಪ್ರಶ್ನೆ ಬಂದಿದೆ. ಯಾಕಂದ್ರೆ ಇಸ್ಲಾಮಿಕ್ ಕಂಟ್ರೀಸ್ ಒಂದಾಗಬೇಕಾದ್ರೆ ಇರಾನ್ ಕೂಡ ನಾಟ್ ಟಾರ್ಗೆಟೆಡ್ ದಿಸ್ ಸಾಫ್ಟ್ ಟಾರ್ಗೆಟ್ಸ್ ಆಫ್ ಮುಸ್ಲಿಂ ಕಂಟ್ರೀಸ್ ಅಂತ ಅನಿಸ್ತದೆ ಮೇಡಮ್. ಸರ್ ಮೋಹನ್ ಸರ್ ಹಾಗೆ ಹೋಲ್ಡಲ್ಲಿ ಸರ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. 3ನೇ ವಿಶ್ವ ಯುದ್ಧಕ್ಕೆ ಮುನ್ನುಡಿ ಬರೆದ ವಿಶ್ವದ ಹಿರಿಯಣ್ಣ ಸದನಕ್ಕೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಲ್ಲೋಲ ಕಲ್ಲೋಲವಾಗಿವೆ. ಇರಾನ್ ವಿರುದ್ಧ ಜಂಟಿ ಸಮರವನ್ನ ಸಾರಿರುವಂತದ್ದು ಅಮೆರಿಕ. ಇಸ್ರೇಲ್ ಜೊತೆ ಸೇರಿ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ನಡೆಸೋದಕ್ಕೆ ಜಂಟಿ ಸಮರಕ್ಕೆ ಇರಾನ್ ರಾಜಧಾನಿ ಧೂಳಿಪಟುವಾಗುತ್ತಾ? ಹಾಗಿದ್ರೆ ಕ್ಷಿಪಣಿ ದಾಳಿಗೆ ಇರಾನ್ನ ಟೆಹರಾನ್ ಸರ್ವನಾಶ ಮಾಡಲಾಗುತ್ತಾ? ಇರಾನ್ನ ವಿರುದ್ಧ 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಮಾಡಲಾಗಿದೆ. ಇಂದು ನಸುಕಿನಲ್ಲೇ ಮತ್ತೆ ಇರಾನ್ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಮೆರಿಕ ಇಸ್ರೇಲ್ ಸೇನಾ ಪಡೆಗಳಿಂದ ಮತ್ತೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು, ಇಲ್ಲಿ ಅಮೆರಿಕ ಇರಾನ್ನ ಸರ್ವನಾಶ ಮಾಡಿಯೇ ತೀರ್ತೀನಿ ಅನ್ನೋ ರೀತಿಯಲ್ಲಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಸುಮಾರು 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಬೆಳಗ್ಗಿನ ಜಾವ ನಸುಕಲ್ಲೇ ಕ್ಷಿಪಣಿ ದಾಳಿಯನ್ನ ಮಾಡಿರುವಂತದ್ದು. ಇರಾನ್ನ ಟೆಹರಾನ್ನ ಸರ್ವನಾಶ ಮಾಡಕ್ಕೆ ಈಗ ಅಮೆರಿಕ ನಿಂತಿದೆಯಾ ಅನ್ನುವಂಥದ್ದು. ಈಗ ಘನಘೋರ ಯುದ್ಧಕ್ಕೆ ಜಂಟಿ ಸಮರ ಜೋರಾಗಿದೆ. ಮೋಹನ್ ಸರ್ ನೋಡಿ, ಪ್ರಮುಖವಾಗಿ ಒಂದು ಅಮೆರಿಕ ಎಲ್ಲೋ ಒಂದು ಕಡೆ ಇರಾನ್ನ ಸರ್ವನಾಶ ಮಾಡಿಯೇ ತೀರ್ತೀನಿ ಅನ್ನೋ ರೀತಿಯಲ್ಲಿ ಶಪಥಕ್ಕೆ ಮುಂದಾಗಿ ನಿಂತು ಬಿಟ್ಟಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದೆ ಸರ್.
ಇಲ್ಲ ಮೇಡಮ್, ಸರ್ವನಾಶ ಮಾಡೋ ಕಾರಣದಿಂದಾನೇ ಯುದ್ಧ ಸಾರಿದ್ದು ಕಾರಣ. ವೈ ವಾರ್ ಇಸ್ ಬೀಂಗ್ ಹೆಲ್ಡ್, ಸಂಬಡಿ ಹ್ಯಾಸ್ ಟು ವಿನ್, ಸಂಬಡಿ ಹ್ಯಾಸ್ ಟು ಲೂಸ್. Right. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಇರಾನಿಗೆ ಸೌತ್ ಕೊರಿಯಾ, ರಷ್ಯಾ ಮತ್ತು ಚೈನಾ ಸೈಲೆಂಟ್ ಸ್ಪೆಕ್ಟೇಟರ್ ಆಗಿ ನಿಂತೋದ್ರಿಂದ ಇಸ್ರಾಯೇಲ್ ಅಂಡ್ ಅಮೆರಿಕಾ ಆರ್ ಹ್ಯಾವಿಂಗ್ ಅಪ್ಪರ್ ಹ್ಯಾಂಡ್. ಈಗ ಮುಂಬರುವ ದಿವಸಗಳಲ್ಲಿ ಏನಾದ್ರೂ ಇದು ಥರ್ಡ್ ವರ್ಲ್ಡ್ ವಾರಿಗೆ ಹೋಗ್ಬೇಕಂತಂದ್ರೆ ಡೆಫಿನೆಟ್ಲಿ ಚೈನಾ ಅಂಡ್ ರಷ್ಯಾ ಹ್ಯಾಸ್ ಟು ಎಂಟರ್ ಇನ್ ದ ಫ್ರೇ. ಇಫ್ ದೇ ಆರ್ ನಾಟ್ ಎಂಟರಿಂಗ್ ಇನ್ ದ ಫ್ರೇ, ಇಟ್ ಇಸ್ ಅ ಒನ್ ಸೈಡೆಡ್ ವಾರ್. ವಿದಿನ್ 72 hours ಇರಾನ್ ವಿಲ್ ಬಿ ಡೆಸಿಮೆಂಟೆಡ್ ಫ್ರಮ್ ದ ಮ್ಯಾಪ್ ಆಫ್ ದ ವರ್ಲ್ಡ್ ಅಂತ ಅನಿಸುತ್ತೆ ಮೇಡಮ್. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇರಾನ್ ನಿಂದ ರಿಟಾಲಿಯೇಷನ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ನಾನು ಸುಮಾರು ಬೆಳಗಿನ ಜಾವ 3 ಗಂಟೆಯಿಂದ ನಾನು ನೋಡ್ತಾ ಇದ್ದೇನೆ, ದರ್ ಇಸ್ ನೋ ರಿಟಾಲಿಯೇಷನ್ ಫ್ರಮ್ ಇರಾನ್. ಆದ್ರೆ ಇಸ್ರಾಯೇಲ್ ಮತ್ತು ಅಮೆರಿಕ ಪ್ರಬಲವಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂದಾಗ ಇವತ್ತು ಬೆಳಿಗ್ಗೆ 12 ಮಧ್ಯಾಹ್ನ 12:30 1 ಗಂಟೆವರೆಗೆ ಇದು ಕಾದ್ ನೋಡ್ಬೇಕಾಗ್ತದೆ. ಐದರ್ ಇರಾನ್ ಹ್ಯಾಸ್ ಟು ಸರೆಂಡರ್ ಆರ್ ಇರಾನ್ ಹ್ಯಾಸ್ ಟು ಬಿ ವೈಪ್ಡ್ ಔಟ್ ಫ್ರಮ್ ದ ಮ್ಯಾಪ್ ಆಫ್ ದ ವರ್ಲ್ಡ್. ಸರ್, ಮುಂದೆ ದಾರಿನೇ ಇಲ್ಲ ಅಂತೀರಾ ಹಾಗಿದ್ರೆ? ಇರಾನ್ಗೆ ಸರೆಂಡರ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತೀರಾ ನೀವು ಅಂತ? ಅಲ್ಲ, ಹಿಂದಿಯಲ್ಲಿ ಒಂದು ಗಾದಿ ಮಾತಿದೆ ಮೇಡಮ್, ಮರ್ತಾ ಕ್ಯಾ ಕರ್ತಾ ಅಂತ. Okay. ಒಂದು ನೀವು ಸಾಯ್ಬೇಕು, ಇಲ್ಲ ನೀವು ಉಳಿಬೇಕು. ನೀವು ಉಳಿಬೇಕಂತಂದ್ರೆ ನಿಮಗೆ ಸಪೋರ್ಟ್ ಬೇಕು. ನಿಮ್ಗೆ ಸಪೋರ್ಟ್ ಯಾರಿಂದನೂ ಸಿಗ್ತಾ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಇರಾನ್ ವಿಲ್ ಕಮ್ ಟು ದ ಮೈಟಿ ಪವರ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ ಇಸ್ರೇಲ್ ಅಂಡ್ ದೇ ವಿಲ್ ಸರೆಂಡರ್ ಅಂತ ಅನಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಕಾದು ನೋಡುವ. ಈಗ ಮಧ್ಯಾಹ್ನ 1 ಗಂಟೆಗಿನ ಚೈನಾ ಮತ್ತೆ ರಷ್ಯಾ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೆ ಅಂತೆ. ಅವರು ನಿಲುವು ಏನಂತ ಹೇಳ್ತಾ ಇದ್ದಾರೆ ಅಂತ ನಾನು ಕೇಳಿದ್ದು. ಅವಾಗ ನಾವು ನೋಡ್ಬೇಕಾಗ್ತದೆ. ಸರ್, ಈಗ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದ ವಿಚಾರವಾಗಿ ನಾವು ಈಗ ನಾನು ಹೇಳ್ತಿರೋದು ನಮ್ಮ ಜನರೇಷನ್ ಅಲ್ಲಿ ಅದನ್ನು ಓದಿ ತಿಳ್ಕೊಂಡಿದ್ದೀವಿ. ಮೂರನೇ ಮಹಾಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಎಲ್ಲೋ ಒಂದು ಕಡೆ ಒಂದಷ್ಟು ಈಗ ಶುರುವಾಗ್ತಾ ಇರುವಂಥದ್ದು ಈ ಯುದ್ಧದ ತೀವ್ರತೆಯಿಂದ ಒಂದಷ್ಟು ಕಳವಳ ಜಾಸ್ತಿ ಆಗ್ತಿದೆ ಅಲ್ಲಿರುವಂತಹ ರಾಷ್ಟ್ರಗಳಲ್ಲಿ. ಆದರೆ ಪ್ರಮುಖವಾಗಿ ಗಮನಿಸೋದೇನಪ್ಪ ಅಂತಂದ್ರೆ, ಈಗಾಗಲೇ ನೋಡಿ ಸರ್, ಸಾಕಷ್ಟು ಜನ ಹಸುನಿಗೆ ಬಿಟ್ಟಿದ್ದಾರೆ. ಅದರ ಜೊತೆಗೆ ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಅದರ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಹೋದಷ್ಟು ಯುದ್ಧ ಏನಾಗುತ್ತೆ, ಮುಂದೆ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದೇ ಒಂದು ರೀತಿ ನಮಗೆ ಈಗ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಮೇಡಮ್ ನೋಡಿ, ನಿಮ್ಮ ಜನರೇಷನ್ ನಲ್ಲಿ ಮತ್ತೆ ನಾವು ನೋಡಿದ ಜನರೇಷನ್ ನಲ್ಲಿ ಡಿಫ್ರೆನ್ಸ್ ಇಷ್ಟೇ ಇದೆ. ಪ್ರಿಸಿಷನ್ ಅಟ್ಯಾಕ್ ಅಂತ ಒಂದು ಶಬ್ದ ಇಂಗ್ಲಿಷ್ ನಲ್ಲಿದೆ. ಪ್ರಿಸಿಷನ್ ಅಟ್ಯಾಕ್ ಅಂತಂದ್ರೆ ನೀವು ಇಂಡಿಯಾ ಪಾಕಿಸ್ತಾನ್ ವಾರ್ ನಲ್ಲಿ ಕೇಳಿರ್ಬಹುದು. ಯುದ್ಧ ಶುರುವಾಗಿ 15 ನಿಮಿಷದಲ್ಲಿ ಆ ಪಾಕಿಸ್ತಾನದ ಅಡಗು ತಾಣಗಳ ಮೇಲೆ ಇಂಡಿಯನ್ ಏರ್ಕ್ರಾಫ್ಟ್ಗಳು ಪರ್ಫೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಅವು ಎಲ್ಲಾ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಉಡಿಸ್ ಮಾಡಿ ವಾಪಸ್ ಬಂತು. ಈಗ ನೋಡಿ, ಇರಾನಿನ ಮೇಲೆ 22 ಗಂಟೆ ಮಾತ್ರ ಆಗಿದೆ. ಈಗ ಯುದ್ಧ ಶುರುವಾಗಿ 11 ಗಂಟೆ, ನಾವು 22 ಗಂಟೆಯಲ್ಲಿ ಏನೇನು ಟಾರ್ಗೆಟ್ ಇಸ್ರೇಲ್ ಮತ್ತು ಅಮೆರಿಕ ಪ್ಲಾನ್ ಮಾಡಿತ್ತು ಆ ಪ್ರಕಾರ ಅಟ್ಯಾಕ್ ಆಗೋದ್ರಿಂದ ಮುಂಚೆ ನಾವು ಟ್ಯಾಂಕರ್ಸು, ಆಮೇಲೆ ಸೈನ್ಯ, ರೈಫಲ್ಲು ಅವು ಏನೂ ಇರಲ್ಲ ಮೇಡಮ್. ಟೆಕ್ನಾಲಜಿಕಲ್ ವಾರ್ಫೇರ್ ಇದೆ ಇದು. ಟೆಕ್ನಾಲಜಿಕಲ್ ವಾರ್ಫೇರ್ ನಲ್ಲಿ AI ನಿಂದ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಮ್ಯಾಪಿಂಗ್ ಇರ್ತದೆ, ಮ್ಯಾಪಿಂಗ್ ನಿಂದ ಡ್ರೋನ್ಸ್ ಇರ್ತವೆ, ಅಲ್ಲಿ ಅದರ ಫೋಟೋಗ್ರಾಫಿ ಇರ್ತದೆ. ಹಿಂಗಾಗಿ ಮ್ಯಾಕ್ಸಿಮಮ್ ಡಿಸ್ಟ್ರಕ್ಷನ್ ವಿತ್ ಮಿನಿಮಮ್ ಟೈಮಿಂಗ್ ಅಂತ ಇದು ಥರ್ಡ್ ವರ್ಲ್ಡ್ ವಾರ್ ನಲ್ಲಿ ಇದೆ ಮೇಡಮ್. ಸರ್, ಒಂದಷ್ಟು ಜನ ಬಣ್ಣಿಸ್ತಾ ಇದ್ದಾರೆ ನೋಡಿ, ಕೇವಲ ಇದು ಇರಾನ್, ಇಸ್ರೇಲ್ ಹಾಗೆ ಅಮೆರಿಕ ನಡುವಿನ ಯುದ್ಧ ಅಲ್ಲ, ಬೇರೆ ರಾಷ್ಟ್ರಗಳಿಗೂ ವ್ಯಾಪಿಸಬಹುದು ಅಂತ. ಎಕ್ಸಾಂಪಲ್ ಸರ್, ನೀವು ಹೇಳಿದ್ರೆ ರಷ್ಯಾ ಹಾಗೆ ಚೀನಾ ಇವತ್ತು ಸುದ್ದಿಗೋಷ್ಠಿ ನಡೆಸುತ್ತೆ, ಅದಾದ ನಂತರವಾಗಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿಲ್ಲ ಅಂತ. ಆದ್ರೆ ಚೀನಾ ಹಾಗೆ ರಷ್ಯಾ ಎರಡು ಕೂಡ ಅಮೆರಿಕ ವಿರೋಧಿಗಳೇ ಸರ್. ಆದ್ರೆ ಇಲ್ಲಿ ಒಂದು ಕಡೆ ಗಮನಿಸೋದೇನಪ್ಪಾ ಅಂತಂದ್ರೆ, ಬಲಿಷ್ಠ ರಾಷ್ಟ್ರಗಳೇ ಎಂಟ್ರಿ ಆದವು ಅಂತಂದ್ರೆ ನೆಕ್ಸ್ಟ್ ಮುಂದಿನ ಹಾದಿ ಏನಾಗುತ್ತೆ ಅನ್ನೋದು ಕುತೂಹಲ ಒಂದು ಕಡೆ. ಈಗ ರಷ್ಯಾಗೆ ಒಂದು ಕಡೆ ಭಾರತ ಕೂಡ ಬಹಳ ಆತ್ಮೀಯ ಆಗಿರುವಂಥದ್ದು, ಇಸ್ರೇಲ್ಗೂ ಕೂಡ. ಸೊ ಎಲ್ಲೋ ಒಂದು ಕಡೆ ಸರ್, ಈ ತೀವ್ರತೆ ಹೆಚ್ಚಾದ್ರೆ ಇಲ್ಲಿ ಮುಂದೆ ಬಲಿಷ್ಠ ರಾಷ್ಟ್ರಗಳ ಎಂಟ್ರಿ ಆಯ್ತು ಅಂದ್ರೆ ಏನಾಗ್ಬೋದು ಸರ್? ನಮಗೆ ಆ ಸಿಚುವೇಶನ್ ಕಾಣ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಎವ್ರಿಬಡಿ ವಾಸ್ ನೋಯಿಂಗ್ ದಟ್ ವಾಟ್ ವಾಸ್ ದ ಮೋಟಿವ್ ಆಫ್ ನೆಟ್ವರ್ಕ್ ಸಮಸ್ಯೆ ಇದೆ, ಸಂಪರ್ಕ ಮಾಡ್ತೀವಿ ಅವರನ್ನ ಮತ್ತೆ. ನೋಡಿ, ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಖಮೇನಿ ಅವರ
ಅಭಿಮಾನಿಗಳು ಪ್ರತಿಭಟನೆ अमेरिका और इस्राएल ಇನ್ನೂರಕ್ಕೂ ಹೆಚ್ಚು ವಿಮಾನಗಳಿಂದ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ಇರಾನ್ನ 500 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಮಕ್ಕಳು ಸೇರಿ 200 ಮಂದಿ ಬಲಿಯಾಗಿದ್ದಾರೆ. ಏಕಕಾಲಕ್ಕೆ 200ಕ್ಕೂ ಹೆಚ್ಚು ವಿಮಾನಗಳಿಂದ ದಾಳಿ ಮಾಡಲಾಗಿದೆ. ನೋಡಿ, ಸುಮಾರು 500 ಸ್ಥಳಗಳನ್ನ ಗುರಿಯಾಗಿಟ್ಟಿಸಿಕೊಂಡು ಅಟ್ಯಾಕ್ ಮಾಡಲಾಗಿರುವಂಥದ್ದು. ಈ ಅಟ್ಯಾಕ್ಗೆ 200 ಮಂದಿ ಬಲಿಯಾಗಿದ್ದಾರೆ. 85 ವಿದ್ಯಾರ್ಥಿನಿಯರು ಬಲಿಯಾಗಿದ್ದಾರೆ. ಶಾಲೆಯ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. 85 ವಿದ್ಯಾರ್ಥಿನಿಯರು ಬಲಿಯಾಗಿದ್ದಾರೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಸೇರಿ 200 ಮಂದಿ ಬಲಿಯಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆದ್ರೆ ಸಾವು ನೋವಿನ ಪ್ರಕರಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಖಮೇನಿ ಹತ್ಯೆ ಆಗಿದೆ. ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಆಡಳಿತ ಕೂಡ ದೃಢಪಡಿಸಿದೆ. ನೆಕ್ಸ್ಟ್ ಯುದ್ಧ ಮುಂದುವರಿಯುತ್ತಾ ಅಂದ್ರೆ ಕಂಟಿನ್ಯೂ ಆಗುತ್ತಾ ಅಥವಾ ಯುದ್ಧದ ತೀವ್ರತೆ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ನೋಡಿ, ಮೋಹನ್ ಚಿತ್ತಾಲ್ ಅವರು ಹೇಳ್ತಾ ಇದ್ರು, ಇನ್ನೂ ಯುದ್ಧ ಮುಗ್ದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ರಾಷ್ಟ್ರಗಳು ಅಂದ್ರೆ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು ಯಾವುದೇ ಅಂತಿಮ ನಿರ್ಧಾರವನ್ನ ಕೈಗೊಂಡಿಲ್ಲ. ಹಾಗಾಗಿ ಯುದ್ಧ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಆದ್ರೆ ಯುದ್ಧವನ್ನ ಅಂತ್ಯ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ರಾಷ್ಟ್ರಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಒಂದಷ್ಟು ಕುತೂಹಲ ಅಂತ ಹೇಳಲಾಗ್ತಿತ್ತು. ಮೊದಲೇ ಮೋಹನ್ ಚಿತ್ತಾಲ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ಸರ್, ಮೊದಲೇ ಕೇಳ್ತಾ ಇದ್ದೆ ನಾನೊಂದು ಪ್ರಶ್ನೆ. ಈಗ ನೀವು ಹೇಳಿದ್ರಿ ರಷ್ಯಾ ಹಾಗೆ ಚೀನಾ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡುತ್ತೆ, ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಬಟ್ ಇವೆರಡೂ ರಾಷ್ಟ್ರಗಳಿಗೂ ಕೂಡ ಅಮೆರಿಕ ಅಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಿದೆ ಸರ್. ಎಲ್ಲೋ ಒಂದು ಕಡೆ ಯುದ್ಧದ ತೀವ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಹಾಗೆ ಅಮೆರಿಕ ಮತ್ತೆ ಚೀನಾ ಈ ರಾಷ್ಟ್ರಗಳು ಒಂದು ನಿರ್ಧಾರಕ್ಕೆ ಬಂದು ಇಲ್ಲಿಗೆ ಸೈಲೆಂಟ್ ಆದ್ರೆ ಓಕೆ, ಅಥವಾ ತೀವ್ರತೆ ಮತ್ತಷ್ಟು ಭೀಕರತೆ ಸ್ವರೂಪವಾದ್ರೆ ಏನಾಗ್ಬೋದು ಸರ್? ಇಲ್ಲಿ ಬ್ರೆಕ್ನಲ್ಲಿ ಕಟ್ ಆದಾಗ ಮತ್ತೆ ನಿಮ್ಮ ವಿಜುವಲ್ಸ್ ನೋಡಿದ್ರೆ ನನ್ಗನ್ನಿಸ್ತಾ ಇದೆ ಈ 500 ಜನ ಸಾವು, 700 ಮಕ್ಕಳು ಸಾವು ಅಂತ ನೋಡಿದಾಗ ವಿದಿನ್ 2 hours ಅಂದ್ರೆ 48 hours ನಲ್ಲಿ ಇರಾನ್ ವಿಲ್ ಸರೆಂಡರ್ ಅಂತ ಅನಿಸ್ತಾ ಇದೆ ಮೇಡಮ್. ಯಾಕಂದ್ರೆ ಇದು ಇನ್ನು ಮುಂದೆ ಇದು ಯುದ್ಧ ನಡೆಯೋದಂದ್ರೆ ಅದು ಭಂಡತನದ ಪರಮಾವಧಿ ಇರಾನ್ ಇಂದ ಆಗ್ತದೆ. ಮುಂಚೆನೆ ಭಂಡತನ ಮಾಡಿದ್ರು ಅವರು. ದೇ ಶುಡ್ ಹಾವ್ ನಾಟ್ ಟೇಕನ್ ಓವರ್ ಅಮೆರಿಕ. ಆದ್ರೆ ಅವ್ರು ಏನೋ ಒಂದು ಖಮೇನಿಯವರ ಮಾತಿನ ಮೇಲೆ ವಿ ವಿಲ್ ಫೈಟ್ ಅಂತ. ನನಗೆ 3ನೇ ವಿಶ್ವ ಯುದ್ಧ, ಅಟೋಮಿಕ್ ವಾರ್ ಯಾರಿಗೂ ಬೇಡ ಈಗ. ಯಾಕಂದ್ರೆ ಆಲ್ರೆಡಿ ಇಡೀ ಜಗತ್ತನ್ನೇ ಎಕನಾಮಿಕಲಿ ತುಂಬಾ ಕೋವಿಡ್ ಆದ ನಂತರ ಕಷ್ಟದಲ್ಲಿದೆ. ಹಿಂಗಾಗಿ ಗುಡ್ ಸೆನ್ಸ್ ವಿಲ್ ಪ್ರಿವೇಲ್ ನಾಟ್ ಓನ್ಲಿ ಆನ್ ಇರಾನ್ ಬಟ್ ಆಲ್ಸೋ ಆನ್ ಅಮೆರಿಕಾ ಅಂಡ್ ಇಸ್ರೇಲ್. ದಟ್ ದೇ ಶುಡ್ ಆಲ್ಸೋ ಸ್ಟಾಪ್ ನೌ bombarding the Iranian common people. I think this war will end by tonight ಅಂತ ಅನಿಸ್ತದೆ ಮೇಡಮ್. ಸರ್, ನೋಡಿ ಮತ್ತೊಂದು ಸರ್, ಪ್ರಮುಖವಾಗಿ ಈಗ ಹೇಳಿದ್ರಿ, ಈಗ ಇರಾನ್ಗೆ ನೆಕ್ಸ್ಟ್ ದಾರಿನೇ ಇಲ್ಲ. ಒಂದು ಕಡೆ ಅಕಸ್ಮಾತ್ ಏನಾದರೂ ಈಗಾಗಲೇ ಅಮೆರಿಕದ ವಿಚಾರವಾಗಿ ಮತ್ತೆ ತೊಡೆತಟ್ಟಿ ನಿಂತರೆ ಇಲ್ಲ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಈಗಾಗಲೇ ಕೆಲವೊಂದಿಷ್ಟು ಮುಸ್ಲಿಂ ರಾಷ್ಟ್ರದಲ್ಲಿ ಖಮೇನಿ ಪರವಾಗಿ ಕೇಳಿ ಬರ್ತಾ ಇರೋದು. ಈಗ ಶಿಯಾ ಮತ್ತೆ ಸುನ್ನಿ ಇವೆರಡೂ ಧರ್ಮದ ವಿಚಾರಕ್ಕೆ ಎರಡೂ ಧರ್ಮದ ವಿಚಾರವಾಗಿ ಸರ್ ಇಲ್ಲೊಂದ್ ಕಡೆ ನೋಡೋದಾದ್ರೆ ಈಗ ಶಿಯಾ ಮತ್ತೆ ಸುನ್ನಿ ವಿಚಾರವಾಗಿ
ಮುಸ್ಲಿಂ ರಾಷ್ಟ್ರಗಳಲ್ಲೇ ಒಂದಷ್ಟು ಇದಿಲ್ಲ, ಅಂದ್ರೆ ಕ್ಲೋಸ್ನೆಸ್ ಇಲ್ಲ, ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಕೊಂಡಿದೆ. ಆದ್ರೆ ಪ್ರಮುಖವಾಗಿ ನೋಡಿ, ಇರಾನ್ನಲ್ಲಿ ಯುದ್ಧದ ತೀವ್ರತೆ ವಿಚಾರವಾಗಿ ಎಲ್ಲೋ ಒಂದು ಕಡೆ ಖಮೇನಿ ಅವರೇ ಎಡವು ಬಿಟ್ಟು ಇದಕ್ಕೆ ಆಹ್ವಾನ ಕೊಟ್ರ ಅಂತ. ನೋಡಿ ಮೇಡಮ್, ನೀವು ಹೇಳಿದ ಪ್ರಕಾರ ಇಸ್ಲಾಂ ರಿಲಿಜನ್ ನಲ್ಲಿ ನಾನು ಓದಿದಂತೆ, ನಾನು ತಿಳ್ಕೊಂಡಿದ್ದಂತೆ, ಶಿಯಾ ಅಂಡ್ ಸುನ್ನೀಸ್ ವಿಲ್ ನೆವರ್ ಯುನೈಟ್ ಟುಗೆದರ್, ನೆವರ್ ಎವರ್ ಇನ್ ದ ಹಿಸ್ಟ್ರಿ ಅಂತ ಇರೋದ್ರಿಂದ ಶಿಯಾ ಸುನ್ನಿ ನಡುವೆ ಒಪ್ಪಂದ ಆಗಿ ಅವ್ರು ಒಂದಾಗ್ತಾರೆ ಅನ್ನೋದು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಂಡ್ ಇವೇನೋ ವಾರ್ ಇದೆಯಲ್ಲ, ಈ ವಾರಿಗೆ ಸಂಬಂಧಪಟ್ಟಂಗೆ ಮುಂಚಿಂದಾನೆ ಕೂಡ ಯುರೋಪಿಯನ್ ಯೂನಿಯನ್ ಮತ್ತೆ ಇಂಡಿಯಾ ಲೈಕ್ ಬ್ರಿಕ್ಸ್ ಲೈಕ್ ಕಂಟ್ರೀಸ್ ಅವರು ತಟಸ್ಥ ನಿಲುವನ್ನ ಪಡ್ಕೊಂಡಿದ್ರಿಂದ ಈ ಯುದ್ಧ 2:1 ಅಂದ್ರೆ ಅಮೆರಿಕ ಇಸ್ರಾಯಲ್ ವರ್ಸಸ್ ಇರಾನ್ ಅಂತ ಆಯ್ತು. ಅದರಲ್ಲಿ ಇಸ್ರಾಯಲ್ ಮತ್ತೆ ಅಮೆರಿಕ ಜೈಶಾಲಿ ಆಗ್ತಾ ಇದೆ, ಇರಾನ್ ಒಬ್ಬಂಟಿಯಾಗಿ ಉಳಿತಾ ಇದೆ. ಇನ್ನು ಇದರ ಮುಂದಿನ ರಿಪರ್ಕೇಶನ್ ಅಂತಂದ್ರೆ ಇದನ್ನ ನಾರ್ಮಲಸಿ ಹೆಂಗೆ ತರಬೇಕು ಇರಾನ್ ನಲ್ಲಿ, ಇಸ್ಲಾಮಿಕ್ ಕಂಟ್ರೀಸ್ ನಲ್ಲಿ, ಇದರ ಬಗ್ಗೆ ಚರ್ಚೆ ಆಗ್ತದೆ ಹೊರತು ಎರಡು ಭಾಗದಲ್ಲಿ ಈ ಯುದ್ಧ ಮುಂದೆ ಸಾರ್ತದೆ ಅಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಮೇಡಮ್. ಸರ್ ನೋಡಿ, ಈಗ ಈ ಯುದ್ಧ ಅಂದ್ರೆ ಈಗಾಗಲೇ ಈಗ ನಡೆದಿದ್ದಾಗಿದೆ, ಒಂದು ಕಡೆ ಖಮೇನಿ ಹತ್ಯೆ ಆಗಿದೆ, ಈ ರೀತಿಯ ಯುದ್ಧ ಮುಂದಿನ ಸಂಘರ್ಷಕ್ಕೆ ಯಾವ ರೀತಿ ಪಾಠ ಕಲಿಸ್ಕೊಡ್ಬೋದು ಸರ್? ಒಂದು ರೀತಿ ಪ್ರತಿಯೊಂದು ನೋಡಿ, ಈಗಾಗಲೇ ಇಂಡಿಯಾ ಮತ್ತೆ ಪಾಕಿಸ್ತಾನದ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಆಗೇ ಬಿಡುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಮಾತುಕತೆಯ ಮುಖಾಂತರವಾಗಿ ಒಂದಷ್ಟು ಸೈಲೆಂಟ್ ಆಯಿತು. ಅದಾದ ನಂತರವಾಗಿ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬಂದರು, ಮಧ್ಯದಲ್ಲಿ ನಾನೇ ಬಂದೆ ಅಂತ ಹೇಳಿಕೆಯನ್ನ ಕೊಟ್ಟರು. ಆದರೆ ಈ ರೀತಿಯ ಯುದ್ಧಗಳು ಮುಂದಿನ ಸಂಘರ್ಷಗಳಿಗೆ ಅಥವಾ ಮುಂದಿನ ಸಂಘರ್ಷಗಳು ನಡೆಯುವಂತಹ ವಿಚಾರವಾಗಿ ಯಾವ ರೀತಿ ಪಾಠವನ್ನು ಹೇಳ್ಕೊಡ್ತವೆ ಅಂತ? ಮೇಡಮ್, ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಸ್ಪಷ್ಟಪಡಿಸ್ತೇನೆ, ಅಮೆರಿಕ ಹ್ಯಾಸ್ ನಾಟ್ ಸ್ಟಾಪ್ ದ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಪಾಕಿಸ್ತಾನ್ ಹ್ಯಾಸ್ ಟಚ್ ದ ಫೀಟ್ ಆಫ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ದಟ್ ಈಸ್ ದ ರೀಸನ್ ಇಂಡಿಯಾ ಹ್ಯಾಸ್ ಸ್ಟಾಪ್ ದಿಸ್ ವಾರ್. ಅಮೆರಿಕಾದ ಭಂಡ ಏನು ಹೇಳ್ತಾ ಇದ್ದಾರಲ್ಲ, ನಾನು ಸ್ಟಾಪ್ ಮಾಡಿದ್ದೇನೆ, ಇಟ್ ವಾಸ್ ಅಟ್ ದ ಮರ್ಸಿ ಆಫ್ ದ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್. They wanted to target the terrorist installation of Pakistan. Their target was over and this war has stopped. ಇದು ಸುಳ್ಳು ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್, ಮೈನೆ ಯುದ್ಧ ರೋಕ ಅಂತ. ಇಂಡಿಯಾ ಪಾಕಿಸ್ತಾನ್ ಯುದ್ಧ ಇಂಡಿಯನ್ ಗವರ್ಮೆಂಟ್ ಮತ್ತು ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸಿನ ಕಡೆಯಿಂದ ನಿಂತಿದೆ ಹೊರತು ಡೊನಾಲ್ಡ್ ಟ್ರಂಪ್ ಇಂದ ನಿಂತಿಲ್ಲ. ಈ ಡೊನಾಲ್ಡ್ ಟ್ರಂಪ್ ಈ ಭಂಡತನ ಬಿಡಬೇಕು, ಐ ಹ್ಯಾವ್ ಸ್ಟಾಪ್ ದ ವಾರ್ ಅಂತ ರಿಪಬ್ಲಿಕ್ ಚಾನೆಲ್ ಮುಖಾಂತರ ಜನತೆಗೆ ನಾನು ಹೇಳ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ಈಗಾಗಲೇ ಒಂದು ಕಡೆ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಆಗಿದೆ. अपने बच्चों को कुर्बान कर देगी, मेरे रहबर को लाओ, मेरे रहबर को लाओ, मेरे रहबर को रे जालिमों, मेरे रहबर को कैसे मारा, मेरे शेर को कैसे मारा था, मेरे मौलाए कायनात को धोखे से मारा था, वैसे ही मेरे रहबर को भी धोखे से मारा है. मुझे नहीं जीना है रहबर के बाद, मेरे बच्चे यतीम है रहबर के बाद, शिया यतीम है रहबर के बाद. ओ जालिमों, खुल के वार करो, हम सब तैयार हैं जालिमों. के दोस्तों, हम लोग यहाँ खड़े हैं, मिल के आए थे ना, हमने साजिश करके ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.